ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜುಲೈ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಭರಣಿ ನಕ್ಷತ್ರ, ಶೂಲಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಬುಧ ಜಯಂತಿ, ಬುದ್ಧಿಕಾರಕನಾಗಿರತಕ್ಕಂಥ ಒಂದು ಬುಧ ಗ್ರಹ. ವಿಶೇಷವಾಗಿ ಬುಧನಿಗೆ ಜ್ಞಾನ, ಅಂಗೀರಸ ಮಹರ್ಷಿ, ಬ್ರಹ್ಮನ ಮಗ, ತಪಸ್ವಿ ಕೂಡ. ಬ್ರಹ್ಮ ಮಾನಸ ಪುತ್ರರು. ಮನಸ್ಸಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಮಹರ್ಷಿ, ಅಂಗೀರಸ ಮಹರ್ಷಿ. ಅವರ ಒಂದು ಮಗಳು ತಾರ. ಆ ತಾರ ಬಂದು ಬೃಹಸ್ಪತಿ, ಗುರುವಿನ ಧರ್ಮಪತ್ನಿ. ಆ ತಾರಾದೇವಿ ಹಾಗೂ ಚಂದ್ರನ ಸಂಗಮದಿಂದ ಹುಟ್ಟಿರತಕ್ಕಂಥ ಒಂದು ಬುಧ. ಅಲ್ಲಿ ಒಪ್ಕೊಳ್ಳಿಲ್ಲ, ಅಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೆ. ಅಂತ ಒಂದು ಬುಧನಿಗೆ ವಿಶೇಷವಾಗಿ ಆ ತಾರಾದೇವಿ ಹಾಗೂ ಅಲ್ಲೊಂದು ನೈತಿಕ ಹಾಗೂ ಧರ್ಮಬದ್ಧ ಸಂಬಂಧದಿಂದ ಹುಟ್ಟಿದ ಮಗುವಲ್ಲ. ಅದನ್ನ ಒಂದು ರೀತಿ ಹೇಳಬೇಕಂದ್ರೆ ಅನೈತಿಕತೆಗೆ, ಸಮಥಿಂಗ್ ಅನ್ಯಾಚುರಲ್, ಅನ್ಎಕ್ಸ್ಪೆಕ್ಟೆಡ್. ಯಾರದೋ ಮಗು ಗುರುವಿನ ಧರ್ಮಪತ್ನಿಯ ಹೊಟ್ಟೆಯಲ್ಲಿ ಹುಟ್ಟೋದು ಅಂದ್ರೆ ಯೋಚನೆ ಮಾಡಿ ನೋಡಿ, ಅಲ್ಲೊಂದು ದೇವಿ ಮಾಯೆ. ಸೊ ಅದಕ್ಕೆ ಬುಧ ನಮ್ಮನ್ನ ಬಂದು ಸಾಮಾನ್ಯವಾಗಿ ಬೇಗ ದಿಢೀರ್ ಲಾಭದ ಕಡೆ ಗಮನ ಕೊಡಿಸ್ತಾನೆ. ಆ ಬುದ್ಧಿ ಶಾರ್ಟ್ಕಟ್. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಚಂದ್ರ ಬುಧ ಸಮಾಯುಕ್ತೋ ಜಾತೋ ವಿದ್ವಾನ್ ಭವ್ಯೋತ್ಸವ ವಾಕ್ಚತುರೋ ಗಣಿತಜ್ಞೋ ವ್ಯಾಪಾರ ಲಾಭವಾನ್ ಭವೇತ್ ಅಂತ ಒಂದು ಶ್ಲೋಕವಿದೆ. ಅಂದ್ರೆ ಚಂದ್ರ ಬುಧ ಜಾತಕದಲ್ಲಿ ಅಲ್ಲೊಂದು ಸಂಗಮ ಆಯಿತು. ಅದರಿಂದ ಹುಟ್ಟಿರೋದ್ರಿಂದ ವಿದ್ವಾಂಸ ಹಾಗೆ ವಾಕ್ಚತುರ. ಬುಧ ಎಡವಟ್ಟಾಯಿತು ಅಂದ್ರೆ ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಬಾಯಿ ಬಿಟ್ಟು ಹೇಳೋದಿಲ್ಲ, ಒಳಗಡೆಯೇ ಒಂದು ಮಂಥನ ಮಾಡಿಬಿಡುತ್ತೆ. ಗಣಿತಜ್ಞರು, ಲೆಕ್ಕಾಚಾರ, ಲಾಭ ನಷ್ಟ. ಮೊದಲಿಗೆ ಲಾಭ, ಯಾರೇನಾದ್ರೂ ಆಗಿರ್ಲಿ, ನನ್ನ ಲಾಭ ಎಷ್ಟು, ನನ್ನ ಸೇಫ್ಟಿ ಎಷ್ಟು ಅನ್ನೋದನ್ನೇ ಬುಧನ ಒಂದು ಪ್ರಭಾವ ಹುಟ್ಟತಕ್ಕಂಥದ್ದು. ಅಂತ ಒಂದು ಬುಧನ ಜಯಂತಿ ಇವತ್ತು. ನಮಗೆ ಗೊತ್ತಿಲ್ಲದೆಯೇ ನಾವು ಸ್ವಾರ್ಥಿ ಆಗುತ್ತಿದ್ದೇವೆ. ಬುಧ ಗ್ರಹ ಎಲ್ಲಿದ್ದಾನೆ ಅಂತ ನೋಡ್ತೇವೆ. ನಾನು ಮಾತ್ರ ಚೆನ್ನಾಗಿರ್ಬೇಕು, ನನ್ನ ಲಾಭ ಎಷ್ಟು, ನನಗೆಷ್ಟು. ನಾವು ಮಾತಾಡಿದ್ರೆ ನನ್ಗೆ ಎಷ್ಟು ಲಾಭ ಬರುತ್ತೆ, ನನ್ನ ಕ್ಯಾಲ್ಕುಲೇಷನ್ ಎಷ್ಟು. ಬರೀ ಕ್ಯಾಲ್ಕುಲೇಷನ್ಸು, ಅನಾಲಿಸಿಸ್ಸು, ರಿಸ್ಕ್ ಮ್ಯಾನೇಜ್ಮೆಂಟು, ಸ್ಟ್ಯಾಟಿಸ್ಟಿಕ್ ಮ್ಯಾನೇಜ್ಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ಪ್ಲಾನಿಂಗ್ ಮ್ಯಾನೇಜ್ಮೆಂಟು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಟ್ರೇಡಿಂಗ್ ಮ್ಯಾನೇಜ್ಮೆಂಟು, ಸ್ಟಾಕ್ ಮ್ಯಾನೇಜ್ಮೆಂಟು, ಬಿಟ್ಕಾಯಿನ್ ಮ್ಯಾನೇಜ್ಮೆಂಟು, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟು, ಮ್ಯೂಚುವಲ್ ಫಂಡ್ ಮ್ಯಾನೇಜ್ಮೆಂಟು, ಮ್ಯಾನೇಜಿಂಗ್. ಇದು ಮಾಡಿದ್ರೆ ಇವ್ರು ನಿಲ್ಲಿಟ್ರೆ ಇದು ಲಾಭ ಸರ್, ಇವ್ರು ಇದು ಮಾಡಿದ್ರೆ ಇದು ಬರುತ್ತೆ ಸರ್, ಇವ್ರು ಇದು ಮಾಡಿದ್ರೆ ಹೀಗೆ ಸರ್ ಅಂತ ಹೇಳತಕ್ಕಂಥ ಒಂದು ಲೆಕ್ಕಾಚಾರ ಪೂರ್ತಿ ಒಂದು ಅನಾಲಿಸಿಸ್ ಮಾಡತಕ್ಕಂಥದ್ದು. ಈಗ ನಾವು ನೋಡಿ, ನನಗೂ ಜಾತಕದಲ್ಲಿ ಬುಧ ಕೇಂದ್ರಾಧಿಪತಿ ಯೋಗವಾಗಿ ನೀಚಭಂಗ ರಾಜಯೋಗವಾಗಿ ಬುಧ ಕುಳಿತಿದ್ದಾನೆ. ಅದಕ್ಕೆ ಈ ಲೆಕ್ಕಾಚಾರ, ಗಣಿತ, ಸ್ಟ್ಯಾಟ್ಸು, ನಂಬರು, ಕ್ಯಾಲ್ಕುಲೇಷನ್ಸು, ಜ್ಯೋತಿಷ್ಯ, ವಾಣಿ, ವಿದ್ವಾಂಸ, ಪಂಡಿತೋತ್ತಮ, ಈ ಥರದ್ದೆಲ್ಲ ಒಂದು ಭಾವ. ಇಲ್ಲಿಗೆ ಬಂದಿದ್ದೇನೆ, ಜ್ಯೋತಿಷ್ಯದ ಅನಾಲಿಸಿಸ್ ಮಾಡ್ತೇನೆ. ಇದೊಂದು ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲೇಷನ್ಸ್. ಈ ಗ್ರಹ ಇಷ್ಟು ಡಿಗ್ರಿಲಿ ನೋಡಿದ್ರೆ, ಇವನು ನೋಡಿದ್ರೆ ಈ ಭಾವಕಾರಕ ಎಲ್ಲಿದ್ದಾನೆ,
ಇದೆಲ್ಲ ಹೇಳಬೇಕು ಅಂದ್ರೆ ಬುಧ ಚೆನ್ನಾಗಿರ್ಬೇಕು. ಪಟ 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 ಕ್ಯಾಲ್ಕುಲೇಷನ್ಸ್ ಆಗ್ತಕ್ಕಂಥ ಸಿಕ್ಕಾಬಟ್ಟೆ. ಯಾವ ಮಟ್ಟಕ್ಕೆ ಕ್ಯಾಲ್ಕುಲೇಷನ್ಸ್ ಆಗ್ತಿದ್ದೆ ಅಂದ್ರೆ ಅಂಥದ್ದೊಂದು ಟೀಮ್ನ ಹ್ಯಾಂಡಲ್ ಮಾಡ್ತಿದ್ದೆ ಅಂದ್ರೆ ಸೊ ಬರೀ ನಂಬರ್ಸ್. ಬಟ್ ನಂಬರ್ಸ್ ಹಾಕೋದು ಈಸಿ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋ ತಾಕತ್ತಿದೆಯಾ? ಇಲ್ಲ, ಟ್ರಿಗರ್ ಆಗ್ಬಿಡ್ತಾರೆ. ಹಾಕುವುದಷ್ಟೇ, ಮಾಡೋರು ಇನ್ನೊಬ್ರು ಇರಬೇಕು. ಅದೃಷ್ಟವೋ ದುರದೃಷ್ಟವೋ ಮಾಡಿಸೋ ಅಂತ ಲಗ್ನದಲ್ಲೇ ಹುಟ್ಟು ಬಿಟ್ಟಿದ್ದೆ ಬೇರೆ, ಕ್ಯಾಲ್ಕುಲೇಷನ್ ಬೇರೆ, ಮಾಡಿಸೋದು ಬೇರೆ. ಎರಡೂ ಸೇರ್ಬಿಟ್ರೆ ಅಲ್ಲೊಂದು ಕ್ಲಾಶಸ್ ಆಗ್ತಕ್ಕಂಥದ್ದು. ನಮ್ಮ ಯೋಜನೆ ಕರೆಕ್ಟ್ ಇದೆ, ಬಟ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಏನ್ ಮಾಡ್ತಿದ್ದೀರಿ ಅಂತಕ್ಕಂಥ ಒಂದು ಭಾವ ಆಗುತ್ತದೆ. ದಟ್ ಇಸ್ ಈ ಬುಧನ ಒಂದು ಭಾವ. ಸೊ ಆ ಬುಧ ಜಯಂತಿ ಅಂತ ಏನಕ್ಕೆ ಹೇಳ್ತಿದ್ದಾನೆ ಅಂದ್ರೆ, ಈ ಬುಧ ನಿಮ್ಮನ್ನ ತುಂಬಾ ಎತ್ತರಕ್ಕೂ ಕರ್ಕೊಂಡು ಹೋಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಪ್ಲಾನಿಂಗ್ ಮಾಡೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದು, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿರೋದು, ಅಕೌಂಟೆಂಟ್ಗಳಾಗಿರೋದು, ಫೈನಾನ್ಷಿಯಲ್ ಅಡ್ವೈಸರ್ ಆಗಿರೋದು, ಇನ್ಶೂರೆನ್ಸ್. ನೀವು ಯಾರಾದ್ರೂ ಇನ್ಶೂರೆನ್ಸ್ ಅವ್ರ ಜೊತೆಲಿ ಕುತ್ಕೊಂಡು ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ನಮ್ಗೆ ಹೆಂಗಿರುತ್ತೆ ಅಂದ್ರೆ, ಇನ್ಶೂರೆನ್ಸ್ ಮಾಡಿಸಿ 1-2 ವರ್ಷದಲ್ಲಿ ತೀರೋದ್ರೆ ಚೆನ್ನಾಗಿರುತ್ತೆ, ನಮ್ಮ ಮನೆಯವ್ರ ಕೋಟಿಗಟ್ಲೆ ಬರುತ್ತೆ, ನಂಗೆ ಏನಾದ್ರೂ ಆದ್ರೂ ಪರವಾಗಿಲ್ಲ, ಆ ಮಟ್ಟಕ್ಕೆ ಕನ್ವಿನ್ಸು. ರಿಸೆಪ್ಷನಿಸ್ಟ್ಗಳಾಗಿ, ಸೇಲ್ಸ್ ಅಡ್ವೈಸರ್ ಆಗಿ, ಮಾರ್ಕೆಟಿಂಗ್ ಅಡ್ವೈಸರ್ ಆಗಿ, ಕಮ್ಯುನಿಕೇಶನ್ ಅಡ್ವೈಸರ್ ಆಗಿ, ಡಿಜಿಟಲ್ ಮಾರ್ಕೆಟಿಂಗ್, ಡಿಜಿಟಲ್ ವರ್ಲ್ಡ್ ಅಂತ ನಾವೇನಾದ್ರೂ ಮಾತಾಡ್ತೇವೆ ಅಂದ್ರೆ ಬುಧ. ಅವನಿಗೆ ಏನಾದ್ರೂ ರಾಹು ಸಂಬಂಧ ಬಂದು ಬಿಡ್ತು ಅಂದ್ರೆ ದಟ್ ಮೂವ್ಸ್ ವೆರಿ ಫಾಸ್ಟ್. ಈಗ ನೋಡಿ, ರಾಹು ಬುಧ ಸೂರ್ಯ ಆ ಒಂದು ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಬುಧ ಕಟಗಕ್ಕೆ ಬಂದು ರಿವರ್ಸ್ ಆಗಿ ಬಂದು ಕೂತಿದ್ದಾನೆ ಮಿಥುನದಲ್ಲಿ. ಸೊ ಆ ಬುದ್ಧಿಕಾರಕನ ಒಂದು ಭಾವ ಕ್ಯಾಲ್ಕುಲೇಷನ್ಸ್ ಮಾಡಿಸುತ್ತೆ. ಅರಳು ಉಳಿದ ಹಾಗೆ ಪಟ 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 ಮಾತಾಡ್ತಾರೆ. ನೆನಪಿನ ಶಕ್ತಿ ಏಕಸಂಧಿಗ್ರಹಿ. ನೀವು ನಂಬಲ್ಲ, ಇವತ್ತು ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ದೀವಲ್ವಾ, ರಾಹು ಇದು ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮೆಮೊರಿನ ಹೊಡೆದಾಕ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂತ ಹೇಳ್ದ ಅಂದ್ರೆ, ಈ ಬುಧ ಗ್ರಹ ತುಂಬಾ ಚೆನ್ನಾಗಿತ್ತು ಅಂದ್ರೆ ಮಿನಿಮಮ್ 4 ಭಾಷೆ ಮಾತಾಡ್ತಾರೆ. 4 ಭಾಷೆ ಬರತಕ್ಕಂಥವನಿಗೆ ಒಂದು ವೈಜ್ಞಾನಿಕವಾಗಿಯೂ ಹೇಳ್ಬಿಟ್ಟಿದ್ದಾರೆ, ನಾವು ಮೊದಲೇ ವೈದಿಕವಾಗಿಯೂ ಹೇಳ್ಬಿಟ್ಟಿದ್ದೇವೆ. ದೇ ಆರ್ ಯಂಗರ್ಸ್. ಕಡಿಮೆ ಅಂದ್ರೂ 15 ವರ್ಷ ಅವ್ರು ಯಂಗರ್ ಆಗಿರ್ತಾರೆ. ಯಾಕೆಂದ್ರೆ ಪಟಪಟ ಆ 4 ಭಾಷೆ ಕಲಿಬೇಕು ಅಂದ್ರೆ ಅವನ ನಿಗಾ, ಏಕಾಗ್ರತೆ, ಅವನ್ ಫೋಕಸ್ ಯೋಚನೆ ಮಾಡಿ ನೋಡಿ. ಮಿನಿಮಮ್ 4 ಭಾಷೆ. ಸೊ ಅಲ್ಲಿಗೆ ಅವರು ಚಿಕ್ಕ ಮಕ್ಕಳ ತರ ಕಲಿತಲೇ ಇರ್ತಾರೆ. ಕಲಿಕೆ ಅನ್ನೋದು ಅವ್ರಿಗೊಂದು ಆಸಕ್ತಿ ಹುಟ್ಟುತ್ತೆ. ಕೆಲವ್ರು ಬಂದು ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊಬಿಡ್ತಾರೆ. ನೀವೇನ್ ಮಾಡಿದ್ರು, ಇದ್ ನಾನು ಕಲ್ತಿದ್ದೇನೆ, ತಪ್ಪು ತಿಳ್ಕೊಬೇಡಿ. ಇದಕ್ ಮೇಲೆ ಜಾಸ್ತಿ ಸುರ್ಲಿಕ್ಕೆ ಹೋದ್ರೆ ಚೆಲ್ಲೋಗುತ್ತೆ, ಕಲ್ತ್ಕೊಳ್ಳಲ್ಲ ಅವ್ರು. ನನಗೆ ಗೊತ್ತಿದೆ, ನಾನು ಮಾಡ್ತೀನಿ, ನೀನೇನ್ ಹೇಳೋದು. ಅವ್ರು ಎಕ್ಸ್ಪ್ಯಾಂಡ್ ಆಗಲ್ಲ. ಬುಧ ಹಂಗಲ್ಲ, ಎಕ್ಸ್ಪ್ಯಾಂಡ್ ಆಗ್ತಾನೆ. ಎಲ್ಲಿದ್ದರೂ ಎಕ್ಸ್ಪ್ಯಾಂಡ್ ಆಗ್ತಾನೆ, ಯಾರ ಜೊತೆಯಲ್ಲಿದ್ರು. ಅದಕ್ಕೆ ಬುಧನಿಗೆ ಮಿತ್ರರು ಇಲ್ಲ, ಶತ್ರುಗಳು ಇಲ್ಲ. ಒಂದ್ ಸ್ವಲ್ಪ ಗುರು, ವಿಸ್ಡಮ್, ಜ್ಞಾನಕಾರಕ ಅಲ್ವಾ, ಅಲ್ಲೊಂದ್ ಚೂರ್ ತಲ್ಲಣ ಆಗ್ತಕ್ಕಂಥದ್ದು ಆಗ್ತಾನೆ. ಬಟ್ ಕೇಂದ್ರಾಧಿಪತಿ ಯೋಗಗಳಾಗಿ ಬಿಟ್ಟಾಗ ದಟ್ ಬಿಕಮ್ಸ್ ಎ ಮೆಸ್ಮರೈಸಿಂಗ್ ಪಾರ್ಟ್. ಈಗ ನೋಡಿ, ನನಗೆ ಬುಧ ಗುರುವಿನ ಮನೆಯಲ್ಲಿ ಇದ್ದಾನೆ. ಸೊ ಜ್ಞಾನದ ಮನೆಯಲ್ಲಿ ಬುದ್ಧಿ ಇರೋದ್ನ ನನ್ನ ಬುದ್ಧಿ ಯಾವಾಗಲೂ ಜ್ಞಾನ ಚಿಂತನೆಯನ್ನ, ಒಂದು ಒಪಿನಿಯನ್ ಅನ್ನ ತಗೊಳ್ತಕ್ಕಂಥದ್ದು ಮಾಡಿಸುತ್ತೆ. ನಿಮ್ಮ ಬುಧ ಎಲ್ಲಿದೆ? ಈಗ ಸಪೋಸ್ ನೋಡಿ, ಇವತ್ತು ಹೇಳ್ಕೊಡ್ತೀನಿ. ನಿಮ್ ಬುಧ ಬಂದು ನೀವು ಹುಟ್ಟಿದಾಗ ಕುಜನ್ ಮನೆಯಲ್ಲಿ ಇದೆ, ಮೇಷ ರಾಶಿಯಲ್ಲಿದೆ. 100% ಹೇಳ್ತೇನೆ, ನಿಮ್ಮ ವಾಯ್ಸ್ ಸ್ವಲ್ಪ ಗಡಸಾಗಿರುತ್ತೆ. ಕುಜನ ಮನೆ, ಸುಬ್ರಹ್ಮಣ್ಯರ ಮನೆ, ಅಂಗಾರಕನ ಮನೆ, ಮಂಗಳ ಗ್ರಹ, ಆ ಒಂದು ಗತ್ತು, ಸೇನಾಪತಿಯ ಮನೆಯಲ್ಲಿ ಬುಧ ಬರುತ್ತಿದ್ದ ಹಾಗೆ ಕಮ್ಯುನಿಕೇಶನ್ ಕಾರಕ. ಆ ಕಮ್ಯುನಿಕೇಶನ್ ಬೇರೆ ರೀತಿಯಲ್ಲಿ ಇರುತ್ತೋ, ನೋಡೋಕ್ ಒಂಥರ ಅವ್ರನ್ನ ಕೇಳ್ತಿದ್ರೆ ನೋಡ್ತಿದ್ರೆ ನಾವೇನ್ ಅನ್ಕೋತೇವೆ ಅಂದ್ರೆ, ನನ್ಗೊಬ್ರು ಗುರುಗಳು, ಅವರಿಗೆ ಬುಧ ಬಂದು ಮೇ ತಿಂಗಳಲ್ಲಿ ಹುಟ್ಟಿರೋದು, ಚೈತ್ರ ಮಾಸದ ಒಂದು ಎಡ್ಜಲ್ಲಿ ಹುಟ್ಟಿರೋದು. ಬುಧ ಬಂದು ಮೇಷದಲ್ಲಿದೆ. ವಾಯ್ಸ್ ಕೇಳ್ದ ಅಂದ್ರೇನೆ ಈ ಅಮಿತಾಬ್ ಬಚ್ಚನ್ ಅಲ್ಲಿ ಬರುತ್ತೆ, ಅಲ್ಲೊಂದು ಹೊರಟು ಗರ್ರ ಅನ್ನೋ ತರ ಒಂಥರ ಏನೋ. ಸರಿ, ಅವ್ರು ಮಾತಾಡೋರು ಯಾವಾಗ್ಲೂ ಪ್ರಶ್ನೆ ಕೇಳೋರು. ಒಂದ್ಸಲ ನೇರವಾಗಿ ನೋಡಿದೆ, ಸುಸ್ತಾಗ್ಬಿಟ್ಟೆ. 5.5 ಅಡಿ ಆಳು, ಅಬ್ಬಬ್ಬಾ ಅಂದ್ರೆ ಒಂದು 50 kg. ಬುಲೆಟ್, ಹಿಂಗೆ ಕೂಲಿಂಗ್ ಗ್ಲಾಸು, ಆ ಟೋಪಿ ಹಿಂಗೆಲ್ಲ ಹಾಕೊಂಡು ಬಂದ್ರು ಜಾತಕ ಕೇಳೋಕೆ. ಪುಣ್ಯಾತ್ಮ, ಯಾರಿದ್ದು ಅಂತ ಹೇಳ್ಬಿಟ್ಟು ನಾನೇ ಸರ್, ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ನಾನು ಕರ್ಲಿ ಕುತ್ಕೋಬಿಟ್ಟೆ.
ಏನೋ ಇದು ಫೋನಲ್ಲಿ ಕೇಳಿದ್ದಕ್ಕೂ ಇವ್ರಿಗೂ ಹಿಂಗೆ ಇದೆ ಅನ್ನತಕ್ಕಂಥದ್ದು. ಆ ಬುಧನ ತತ್ವ ಕುಜನ ಮನೆಯಲ್ಲಿ ಇದ್ರೆ ಅರಿತು ಒಂಥರ ತುಂಬಾ ಕಾನ್ಫಿಡೆನ್ಸ್, ಟುಸ್ಪಟ್ ಹಾಕಿ ಮಾತೆಲ್ಲ ಒಂಥರ ಫುಲ್ಲು ಬಾಡಿ ಬಿಲ್ಡರ್ ತರ, ಒಳಗಡೆ ಟೊಸು ಪಟಾಚ್ ಈ ತರದ್ ಇರತಕ್ಕಂಥದ್ದು ಮಾಡಿಸುತ್ತೆ. ಎಸ್, ಕಮ್ಯುನಿಕೇಶನ್, ಧೈರ್ಯಕಾರಕ, ಸ್ಥೈರ್ಯಕಾರಕ ಕುಜನ ಮನೆಯಲ್ಲಿದ್ರೆ ಈ ರೀತಿ. ಹಾಗೆ ಶುಕ್ರನ ಮನೆಯಲ್ಲಿದ್ರೆ 100% ನೀವು ಸೆಂಟ್ ಇಂದ ಹೊರಗಡೆ ಬರೋಲ್ಲ. ಅಲ್ಲೊಂದು ಅಲಂಕಾರ ಪ್ರಿಯ ನಾರಾಯಣ, ಅಲಂಕಾರ ಪ್ರಿಯ. ನಿಮ್ಮ ಜಾತಕದಲ್ಲಿ ಬುಧ ಎಲ್ಲಿದೆ ಅಂತ ನೋಡಿ. ಬುದ್ಧಿ ಬಂದು ಶುಕ್ರನ್ ತತ್ವ, ಸೊ ಅಲ್ಲೊಂದು ಅಲಂಕಾರ ಇಷ್ಟ, ಬ್ರ್ಯಾಂಡ್ ಇಷ್ಟ, ಡಿಸೈನ್ ಇಷ್ಟ, ಬಟ್ಟೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀರಿ. ಆ ಬಟ್ಟೆ ಯಾವ ಬ್ರ್ಯಾಂಡು ಅಂತ, ವಾಚ್ ಯಾವ ಬ್ರ್ಯಾಂಡು ಅಂತ. ನೀವು ಈ ಒಂದು ಜೂನಲ್ಲಿ ಹುಟ್ಟಿರೋರ್ನ ನೀವು ಗಮನಿಸಿ ನೋಡಿ. ವಾಚು, ಚಪ್ಪಲಿ, ಕಾರು, ಬ್ರ್ಯಾಂಡ್ ಬೇಗ ನೋಡ್ತಾರೆ, ಅಲಂಕಾರಕ್ಕೆ ಬೇಗ ನೋಡ್ತಾರೆ. ಯಾಕಂದ್ರೆ ಶುಕ್ರ ಅಲ್ಲ ಭೋಗ, ಅವರ ಜೀವನ ತುಂಬಾ ಚೆನ್ನಾಗಿರ್ಬೇಕು. ಅವ್ರು ಸ್ವಲ್ಪ ಕಷ್ಟ ಬಂದು ಕಷ್ಟ ಅಲ್ಲ, ಇಳಿಕೆ, ಆದಾಯ ಇಳಿಕೆ ಆಗ್ಬಿಡುತ್ತೆ ಅಂದ್ರೆ ತಲ್ಲಣ ಆಗ್ಬಿಡುತ್ತೆ. ಸೊ ಬುಧ ಶುಕ್ರನ್ ಮನೇಲಿದ್ರೆ, ಬುಧ ಮಿಥುನ ರಾಶಿಯಲ್ಲೇ ಇದ್ರೆ ತಮಗ್ ತಾವು ಬುದ್ಧಿವಂತರು ಅನ್ಕೋಬಿಡ್ತಾರೆ. ನಾನು ಹೇಳೋದೆಲ್ಲ ಸರಿ ಅಂತ ಅನ್ಕೋಬಿಡ್ತಾರೆ. ಬುಧನ ಮನೆಯಾದ ಮಿಥುನ ರಾಶಿಯಲ್ಲಿದ್ದರೆ ಖಂಡಿತ ಅದೇ ಅವ್ರಿಗೆ ಶತ್ರುತ್ವ. ಅವ್ರ ಮಾತು ಒಂದು ಹಂತದವರೆಗೂ ಎಲ್ರೂ ಒಪ್ತಾರೆ, ಆಮೇಲೆ ಬಿಟ್ಟು ಓಡೋಗ್ಬಿಡ್ತಾರೆ. ಜೊತೆಲಿದ್ದವ್ರೆ ಕೈ ಕೊಡೋದು ಅಂದ್ರೆ ಬುಧನ ಮನೆಯಲ್ಲಿದ್ದವರಿಗೇನೆ. ಯಾಕಂದ್ರೆ ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ಚೆನ್ನಾಗಿರುತ್ತೆ, ಅವ್ರು ಬೆಳ್ಕೋತಾರೆ, ನಿಮ್ಮನ್ನ ನಡು ರೋಡಲ್ಲಿ ಬಿಟ್ಟು ಓಡೋಗ್ಬಿಡ್ತಾರೆ. ಸರಿ, ಬುಧ ಕಟಕ ರಾಶಿನಲ್ಲಿ ಬಂದ 100% ನೀವು ಒಂದೊಂದು ಕೆಲಸನ 2 ಬಾರಿ ಮಾಡ್ತೀರಿ. 2 ಬಾರಿ ಮಾಡಿಸ್ತಾನೆ. ಇದು ಸರಿಯಾ, ಅದು ತಪ್ಪ, ಇದ್ರಲ್ಲಿ ಲಾಭನಾ, ಇದ್ರಲ್ಲಿ ನಷ್ಟನಾ, ಇವ್ರ ಜೊತೆಲಿ ಇದ್ರೆ ಚಂದನ. ಸೊ ಅವಾಗ ಆಪರ್ಚುನಿಟಿಗಳನ್ನ ಕಳ್ಕೊಳ್ಳೋದು ಜಾಸ್ತಿ ಇರುತ್ತೆ. ಬುಧ ಬಂದು ಕಟಕದಲ್ಲಿದ್ರೆ. ಹೌದು ಅಲ್ವೋ ಹೇಳಿ, ನಿಮ್ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅಂತ ನೋಡಿ. ನಿಮ್ಮ ಬುಧ ಬುದ್ಧಿಕಾರಕ, ಚಂದ್ರ ಬಂದು ಮನಸ್ಸಿಗೂ ಚಂದ್ರನಿಗೂ ಆಗೋದಿಲ್ಲ, ಇಬ್ರು ಆಪೋಸಿಟ್. ಇವನು ಹೇಳ್ತಾನೆ ನಾನು ಹೇಳೋದು ಸರಿ, ಇವನು ಹೇಳ್ತಾನೆ ನಾನು ಹೇಳೋದು ಸರಿ. ಸೊ ಇವ್ರ ಜೊತೆಲಿ ಇರೋದು ಚಂದನ, ಅವ್ರ ಜೊತೆಲಿ ಇರೋದು ಚಂದನ, ಇದನ್ ಮಾಡೋದು ಚಂದನ. ಈ ಒಂದು ಭಾವದಲ್ಲಿ ಡಿಸಿಷನ್ ಸಜೆಷನ್ ಅಲ್ಲಿ ಹೋಗ್ಬಿಟ್ಟು ಹಂಗೋಗಿ ಹಿಂಗೋಗಿ ತಲೆನೋವು ತಂದು ಇಟ್ಕೊಬಿಟ್ಟಿರ್ತಾರೆ. ಇನ್ನು ಬುಧ ವಿಶೇಷವಾಗಿ ಸಿಂಹ ರಾಶಿಲಿದ್ರೆ ಅದು ಫ್ಯಾಂಟಾಸ್ಟಿಕ್. ನಿಜ ಹೇಳ್ಬೇಕು ಅಂದ್ರೆ ಆತ್ಮಕಾರಕ. ನಮ್ಮ ಮನೆಯಲ್ಲಿ ಬುಧನಿದ್ರೆ ಒಳ್ಳೆ ತಂದೆ ತರ ಮಾತಾಡ್ತಾರೆ. ಇದ್ ಮಾಡ್ಬಾರ್ದು, ಇದು ಸರಿ, ಇದು ಓಕೆ. ಅದಕ್ಕೆ ಸಿಂಹರಾಶಿಯವರಿಗೆ ರಾಜಪಟ್ಟ, ದೊರೆಪಟ್ಟ ಏನು ಕೊಡ್ತೇವೆ ಅಂದ್ರೆ ಬುಧನ ತತ್ವ. ಬುಧ ಅಲ್ಲಿದ್ದರೆ ಒಂಥರ ಆತ್ಮಶುದ್ಧಿಯಿಂದ ಮಾತಾಡ್ತಾರೆ. ಅವ್ರ ಆತ್ಮಶುದ್ಧಿ ಇರುತ್ತೆ, ಕೆಟ್ಟದಿರೋಲ್ಲ. ಜಾತಕ ತಪ್ಪಾಗಿದ್ರೆ ಮಾತ್ರ ಆತ್ಮ ಬೇರೆ ಆಗ್ಬಿಟ್ಟಿರುತ್ತೆ ಅಷ್ಟೇ. ಬೇರೆ ಕೆಟ್ಟದಾದಂತ ಆಲೋಚನೆಗಳು, ಚಿಂತನೆಗಳು, ಅವನ ಆತ್ಮನೇ ಕೆಟ್ಟಿದೆ ಕಣೋ ಅಂತ ಹೇಳ್ತೀವಲ್ವಾ, ಆಗ ಬರುತ್ತೆ. ಬಟ್ ನಾನ್ ನೋಡಿದಾಗೆ ಸಿಂಹಸ್ಥ ಬುಧ ಇರತಕ್ಕಂಥವ್ರು ಲಾಯರ್ಸು, ಜಡ್ಜಸ್ಸು, ತುಂಬಾ ನಯ, ವಿನಯ ಇವುಗಳೆಲ್ಲವೂ ಬರುತ್ತೆ. ಆತ್ಮ ಬಂದು ನೇರವಂತಿಕೆ ಅಲ್ವಾ, ಪ್ರಾಮಾಣಿಕತೆ ಅಲ್ವಾ, ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ, ಗಟ್ಟಿತನ ಅಲ್ವಾ, ಸತ್ಯ ಅಲ್ವಾ. ಸೊ ಸತ್ಯವಂತರು, ಸತ್ಯ ಮಾತು ಸಿಂಹದಲ್ಲಿ ಬುಧ ಇದ್ದವ್ರಿಗೆ ಬರುತ್ತೆ. ನೋಡಿಬೇಕಾದ್ರೆ ನಿಮಗೆ ಸಿಂಹದಲ್ಲಿ ಬುಧ ಇದೆಯಾ ಗಮನಿಸಿ ನೋಡಿ. ಇನ್ನು ಕನ್ಯಾದಲ್ಲಿ ಬುಧ, ರಾಮಚಂದ್ರ, ಇವ್ರು ಯಾರ ಮಾತು ಕೇಳಲ್ಲ. ಮೂಲ ತ್ರಿಕೋಣದಲ್ಲಿ ಬುಧ, ನನಗ್ ಗೊತ್ತು, ದುಮುಕ್ ಬಿಡೋದು, ಏಟ್ ತಿನ್ನೋದು ಗ್ಯಾರಂಟಿ. ಕನ್ಯಾ ರಾಶಿಯವ್ರು ಹೆಲ್ಪ್ ಮಾಡಕ್ ಹೋಗಿನ ನೋವು ತಿನ್ಬಿಟ್ಟಿರ್ತಾರೆ. ಜಡ್ಜಿಂಗ್ ಪೀಪಲ್ ಅದರ್ಸ್ ಫೇಲ್ಯೂರ್ಸ್. ನನಗ್ ಗೊತ್ತು. ಸೊ ನಿಮ್ ಕಣ್ಣಿಗೆ ಒಂದು ಗೊತ್ತಾಗಿದ್ದೆ, ಆ ಒಂದು ಸಿದ್ಧಾಂತಕ್ಕೆ ನಿಂತ್ಕೊಬಿಡ್ತೀರ. ಅವ್ರು ಒಳ್ಳೆಯವರು. ತ್ಯಾಗಮಯಿಗಳು ಹುಟ್ಟೋದು ಅದಕ್ಕೆ ಕನ್ಯಾ ರಾಶಿನಲ್ಲಿ ಸಿಕ್ಕಾಬಟ್ಟೆ. ತ್ಯಾಗಮಯಿಗಳು ಹುಟ್ಟುವುದು ಸಿಂಹ ರಾಶಿ, ಕನ್ಯಾ ರಾಶಿಯಲ್ಲಿ. ಯಾಕಂದ್ರೆ ನಿಮ್ಗೆ ಯಾರೋ 1-2 ಸಲ ಬಂದ್ಬಿಟ್ಟು ಜೈಕರ, ಅಕ್ಕನ್ಗೆ ಜೈ, ಅಣ್ಣನ್ಗೆ ಜೈ, ದೊಡ್ಡಪ್ಪನ್ಗೆ ಜೈ, ಚಿಕ್ಕಪ್ಪನ್ಗೆ ಜೈ, ತಾತ, ಮಾವ, ಗುರುಜಿ, ಬೇಗ ಬಿದ್ದುಬಿಡೋದು. ಅದಕ್ಕೆ ಕನ್ಯಾ ರಾಶಿಯವ್ರು ಕಣ್ಣೀರ್ ತಪ್ಪಲ್ಲ ಅಂತ ಹೇಳೋದು. ಪಟ 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 ನಿಮ್ ಮಾತು ನೀವ್ ಎಲ್ಲಿದ್ರು ಅಲ್ಲೊಂದು ನವಿರಾದ ಹಾಸ್ಯ. ಅದೇ ಬುಧ ಕುಜನ್ ಮನೆಯಲ್ಲಿದ್ರೆ ಮೇಷದಲ್ಲಿ ಏನ್ ಹೇಳಿ, ಬೆಂಕಿ ಮಾತು, ಬಾವು ಡಮಾಲ್ ಅಂತ ಹೊಡೆದು ಬಿಟ್ಟಿರ್ತೀವಿ. ಹೌದು, ನಿಮ್ಮ ಮಾತು ತಗೊಳಕ್ ಭಾರಿ ಕಷ್ಟವಾಗಿರುತ್ತೆ. ನಿಮ್ಮ ಸುತ್ತಮುತ್ತಲು ಇರೋರನ್ನ ಕೇಳಿ ನೋಡಿಬೇಕಾದ್ರೆ. ಮೇಷದಲ್ಲಿ ಬುಧನಿದ್ದವರು, ಹಾಗೆ ತುಲಾ ರಾಶಿಯಲ್ಲಿ ಬುಧನಿದ್ದವರು ಬ್ಯೂಟಿಫುಲ್. ನೀವು ನಿಮ್ಗೋಸ್ಕರ ಬದುಕ್ತೀರಿ.
ಅಲ್ಲೊಂದು ಫಸ್ಟ್ ಸೇವಿಂಗ್ಸ್ ಪ್ಲಾನ್ ಬರುತ್ತೆ, ಎತ್ತಿಟ್ಕೊಳ್ತಕ್ಕಂಥ ಒಂದು ಪ್ಲಾನ್ ಬರುತ್ತೆ. ಲೆಕ್ಕಾಚಾರಸ್ಥರು ನೀವು, ನಿಮ್ಗೆ ಗೊತ್ತು ಖರ್ಚು ಹೆಂಗಾಗುತ್ತೆ, ಹೇಗಾಗುತ್ತೆ, ಯಾವ ತರ ಕಳ್ಕೊಂಡಿದ್ದೀರಿ ಅಂತ ನೋಡಿ ಬಂದವ್ರು ನೀವು. ಸೊ ಆದ್ರಿಂದ ತುಂಬಾ ನಿಮ್ ದುಡ್ಡು ನಿಮ್ಮ ವ್ಯವಸ್ಥೆ ಅಂದಿದ ತಕ್ಷಣ ಯು ಆರ್ ಅ ಟ್ಯಾಕ್ಸ್ ಆಫೀಸರ್. ನನಗ್ ಬರೋ ಟ್ಯಾಕ್ಸ್ ಬಂದ್ಬಿಡ್ಲಿ ಕರೆಕ್ಟ್ ಆಗಿ, ಗೌರ್ಮೆಂಟ್ಗೆ ನಾನು ಕಟ್ಬಿಡ್ಬೇಕಪ್ಪ, ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ತುಲಾ ರಾಶಿಯಲ್ಲಿ ಬುಧನ ಇದ್ದವರು ಚಾರ್ಟರ್ಡ್ ಅಕೌಂಟೆಂಟ್ಸ್, ಕಂಪನಿ ಸೆಕ್ರೆಟರಿ, ಫೈನಾನ್ಷಿಯಲ್ ಅಡ್ವೈಸರ್, ಸೂಪರ್. ವಾದ ಪಂಡಿತರು, ವಿದ್ವಾಂಸರು, ವಾಣಿಕಾರಕರು, ಹಾಡುಗಾರಿಕೆ, ಸೂಪರ್. ಖಂಡಿತ ನಿಮ್ದೊಂದು ಹಾಡು, ಬಾತ್ರೂಮ್ ಸಿಂಗಿಂಗ್ ಹಾಡಾದ್ರೂ ತುಂಬಾ ಚೆನ್ನಾಗಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಬುಧನ ತತ್ವ ನಿಜ ಹೇಳ್ತಾನೆ, ವಾವ್, ನೀವೊಂದು ಬಹುದೊಡ್ಡ ಗಾನ ಗಂಧರ್ವರು ಆಗ್ಬಿಡ್ತೀರಿ. ಇನ್ನು ವೃಶ್ಚಿಕದಲ್ಲಿ ಬುಧ ಬಂತು ಅಂತ ಇಟ್ಕೊಳ್ಳಿ, ನಿಜವಾಗ್ಲೂ ಹೇಳ್ತೀನಿ, ನೀವು ಮಾತಾಡಕ್ಕೆ ಹೋಗಲ್ಲ. ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ, ಏನೇನೋ ಮಾತಾಡೋದು. ಹೇಗಿದಾರೋ ಅಮ್ಮಯ್ಯ ಅಂತ ನೀವು ಕೇಳಿ ನೋಡ್ಬಿಡಿ. ಅಯ್ಯೋ ನನ್ನ ಹೆಂಡತಿ ಗೊತ್ತಿಲ್ವಾ ನಿನಗೆ? ಒಬ್ಬ ಪುಣ್ಯಾತ್ಮ ವೃಶ್ಚಿಕದಲ್ಲಿ ಬುಧ, ತಲೆ ಈಗಲೂ ಚಚ್ಕೋತೇನೆ. ಮದುವೆಗೆ ಮೊದಲಿನ ಮುತ್ತು, ಅಪ್ಪು, ಆಲಿಂಗನ, ಮದುವೆ ನಂತರ ಫಸ್ಟ್ ನೈಟ್ ಕತೆನೂ ಕುತ್ಕೊಂಡು ಹೇಳ್ತಿದ್ದಾನೆ. 4 ಜನ ಜೊತೆ ಕುತ್ಕೊಂಡು, ನಿಂಗೆ ಗೊತ್ತಾ ಹೆಂಗಾಯ್ತು ಅಂತ ಗದರಿದ್ದೆ. ಅದ್ರಲ್ಲೇ ಏನಿದೆ, ಎಲ್ರೂ ಮಾಡೋದು ಅಂತ ಬೈಲಲ್ಲಿ ಹೋಗೋದು ಅಂತ, ರೋಡಲ್ಲಿ ಹೋಗಿ ಟಾಯ್ಲೆಟ್ ಮಾಡು, ಏನೋ ಮಾತಾಡ್ತೀಯ, ಹೆಂಡ ಕುಡ್ದಾಗೆ ಅಂತ. ಬುಧನ ತತ್ವ ಅಲ್ಲಿದ್ದರೆ ಹಾಗೆ. ಅಲ್ಲಿ ನೋಡಿ, ಕುಜನ ಮನೆ ಇಂಟರ್ನಲ್ ಒಳಗಡೆ ಇರೋದು ಏನೇನೋ ಮಾತಾಡ್ಬಿಡೋದು. ಇವ್ರ ಹತ್ರ ಗುಟ್ಟುಗಳು ನಿಲ್ಲಲ್ಲ, ಇಲ್ಲ ಬೇರೆಯವ್ರ ಗುಟ್ಟುಗಳೆಲ್ಲ ತಿಳ್ಕೊಳಕ್ ಬೇಗ ಆಸೆ ಆಗುತ್ತೆ. ವೃಶ್ಚಿಕದಲ್ಲಿ ಬುಧನಿದ್ದವ್ರಿಗೆ ಅಷ್ಟಮಾಧಿಪತಿ ಅಲ್ವಾ, ಫಸ್ಟ್ ದೇ ಆರ್ ಗೋಯಿಂಗ್ ಟು ಮೀಟ್ ಅಷ್ಟಮಾಧಿಪತಿ, ದೆನ್ ಲಾಭಾಧಿಪತಿ. ಯಾವಾಗ್ಲೂ ಈ ವೃಶ್ಚಿಕದಲ್ಲಿ ಬುಧನಿದ್ದವರು ಖಂಡಿತ ತಾವು ಮಾತಾಡಿ ಸಿಕ್ಕಾಕೋಬಿಡ್ತಾರೆ, ಏನೋ ಮಾತಾಡ್ಬಿಡ್ತಾರೆ. ಎಲ್ಲೇನ್ ಮಾತಾಡ್ಬೇಕು, ಎಲ್ಲೇನ್ ಮಾತಾಡಬಾರ್ದು. ಅವ್ರ ಅನ್ಕೋತಾರೆ ತಾವು ಮಾಡೋ ಹಾಸ್ಯ ಎಲ್ರೂ ನಗಿಸ್ತಿದ್ದಂತೆ, ಹಿಂದ್ಗಡೆ ಎಲ್ರೂ ನಗ್ತಿರ್ತಾರೆ. ಇವನು ಇದು ಹೆಂಗೆ ಅಂತ ಹೇಳಿದ್ರೆ, ಸಾವಿನ ಮನೆಯಲ್ಲೂ ಬಂದ್ಬಿಟ್ಟು ರೀಲ್ಸ್ ನೋಡ್ಕೊಂಡು ನಗ್ತಿರ್ತಾರೆ ಕೆಲವ್ರು. ಗೊತ್ತಾ, ವೃಶ್ಚಿಕದಲ್ಲಿ ಬುಧ ಇರೋರು ಎಲ್ಲಿ ನಗಬೇಕು, ಎಲ್ಲಿ ರೀಲ್ಸ್ ಮಾಡ್ಬೇಕು, ಎಲ್ಲಿ ರೀಲ್ಸ್ ಮಾಡಬಾರ್ದು, ಎಲ್ಲಿ ಏನೇನು ಮಾತಾಡ್ತಿರ್ತಾರೆ. ಏನ್ ತಾತ ಫುಲ್ಲು ರೌಂಡ್ ರಾಬಿನ್ ಅಂತೆ, ಈ ತರದ್ ಏನನ್ನ ಮಾತನಾಡತಕ್ಕಂತ ಒಂದು ವಿಚಾರಗಳು ಈ ವೃಶ್ಚಿಕದಲ್ಲಿ ಬುಧನಿರ್ತಕ್ಕಂಥವ್ರಿಗೆ ಬರುತ್ತೆ. ಇನ್ನು ವಿಶೇಷವಾಗಿ ಧನಸ್ಸಿನಲ್ಲಿ ಬುಧ ತುಂಬಾ ದೃಢವಂತರು. ಪ್ರೊಫೆಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಧನುಸು ರಾಶಿಯಲ್ಲಿ ಬುಧ ಇದೆಯಾ ನೋಡಿ, ಯು ಆರ್ ದ ಬೆಸ್ಟ್ ಆಸ್ ಅ ಪ್ರೊಫೆಷನಲ್ ಅಡ್ವೈಸರ್, ಜಾಬ್ ಪ್ಲೇಸ್ಮೆಂಟ್ ಅಡ್ವೈಸರ್, HR ಆಗಿ ಅದ್ಭುತ ನೀವು. ಈ ಸಂಕಲನಕಾರರಾಗಿ ಅದ್ಭುತ, ಸ್ಕ್ರಿಪ್ಟ್ ರೈಟಿಂಗ್ ನಲ್ಲಿ ನೀವು ಅದ್ಭುತ, ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನೀವು ಅದ್ಭುತ, ಟೀಚಿಂಗ್ ಮಾಡೋದ್ರಲ್ಲಿ ನೀವು ಅದ್ಭುತ. ಅದು ಸೂಪರ್ ಧನುಸು ರಾಶಿನಲ್ಲಿ. ಬಟ್ ನಿಮ್ಮ ಡಿಸಿಷನ್ ಮಾಡೋದ್ರಲ್ಲಿ ನೀವು ಡಮಾಲ್ ಡುಮಿಲ್ ಆಗ್ಬಿಡ್ತೀರಿ. ಬೇರೆಯವ್ರಿಗೆ ಗೈಡೆನ್ಸ್ ಮಾಡೋದ್ರಲ್ಲಿ ನಿಮಗೆ ಮೀರಿದವರಿಲ್ಲ. ಯು ಆರ್ ದ ಬೆಸ್ಟ್ ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಸೈಕಾಲಜಿಸ್ಟು, ಇದೆಲ್ಲ ಬರುತ್ತೆ. ತಮಾಷೆ ಅಂದ್ರೆ ನಿಮ್ ಸೇವಿಂಗ್ಸು ಇನ್ನೊಂದು ಅನ್ನತಕ್ಕಂಥದ್ರಲ್ಲಿ ಎಲ್ಲೋ ಒಂದು ಎಳೆದಾಟ ತಂದಿಡ್ತಕ್ಕಂಥದ್ದಾಗುತ್ತೆ. ಇನ್ನು ಮಕರದಲ್ಲಿ ಬುಧ ಇದ್ದವರು ಹುಟ್ಟಿದವರು ಗ್ಯಾರಂಟಿ ಹೇಳ್ತೇನೆ, ನಿಮಗೆ ತಪ್ಪು ದಾರಿಯ ಒಂದು ವ್ಯವಸ್ಥೆಗಳಿಗೆ ಕರ್ಕೊಂಡು ಹೋಗುತ್ತೆ. ಎಷ್ಟು ಅವ್ರ ಹತ್ರ ಏನ್ ಮಾಡ್ಬೋದು, ನಿಮ್ಮನ್ನ ಎಲ್ಲಾದ್ರೂ ಕಳಿಸ್ಲಿ, ನೀವು ಅದ್ರಲ್ಲಿ ಸೇವಿಂಗ್ಸ್ ಒಂದು ನೋಡ್ತಾರೆ. ನೀವು ಕಮಿಷನ್ ಏಜೆಂಟ್ ಅಲ್ಲಿ ನಂಬರ್ 1 ಮಕರ ರಾಶಿಯಲ್ಲಿ ಬುಧ ಇಟ್ಕೊಂಡು ಹುಟ್ಟಿದವರು, ತಪ್ಪು ತಿಳ್ಕೋಬೇಡಿ. ಯು ಆರ್ ಅ ವೆರಿ ಗುಡ್ ಸೇಲ್ಸ್ ಮ್ಯಾನ್. ಆಕಾಶ ಅಲ್ಲ ಅಂಬರಕ್ಕೆ ಏಣಿ ಹಾಕಿಸ್ಬಿಡ್ತೀರಿ ಎದುರುಗಡೆ ಅವ್ರನ್ನ. ಬುಧ ಅಲ್ಲಿ ಬಂದು ಕೂತಿರೋದು, ಸಾರ್ ನಿಮ್ಗೆ ಗೊತ್ತಿದ್ಯಾ ಸರ್, ನೀವು ಹಾಗೆ ಸರ್, ಹೀಗೆ ಸರ್, ಈ ಹೊಗಳು ಬಟ್ಟೆ ತನ ಅಂತ ಹೇಳ್ತೀವಲ್ವಾ, ಇವನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಹೊಗಳೋದ್ರಲ್ಲಿ ರಾಜಾದಿರಾಜ, ರಾಜಮಾರ್ತಾಂಡ, ರಾಜ ಗಂಭೀರ ಅನ್ನೋದ್ರಲ್ಲಿ ಇವ್ರಿಗೆ ಮೀರಿದವರಿಲ್ಲ. ನಾನು ನೋಡಿದ್ದಾನೆ. ಅಯ್ಯೋ ಮಕರದಲ್ಲಿ ಬುಧನಿದ್ದವರಿಗೆ ಅಂಥದೊಂದು ಸೌಭಾಗ್ಯ. ಇವ್ರ ಮಾತು ಕೇಳೋಕೆ ಚಂದ, ಕತೆ ಕಟ್ಟೋದ್ರಲ್ಲಿ ಇವ್ರು ಸೂಪರ್, ಸ್ಟೋರಿ ಹೇಳೋದ್ರಲ್ಲಿ ಇವ್ರು ಸೂಪರ್. ಇವ್ರು ಜೊತೆಲಿ ಇದು ಬಿಟ್ರೆ ಹಾಸ್ಯ, ಲಾಸ್ಯ, ತುಂಟುತನ ಎಲ್ಲ ಜಾಸ್ತಿ. ಬಟ್ ಪ್ರಾಬ್ಲಮ್ ಅದೇ,
ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಹೊಡ್ಕೊಂಡ್ರು. ಬೇರೆ ಬೇರೆ ಗ್ರಹಗಳು, ಅದರ ಪರಿಚಯಗಳು ಬೇರೆ. ಬುಧನ ಬುದ್ಧಿ ತತ್ವ ಅಲ್ಲಿ ಬಂದು ನಿಂತ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ವಿವರಿಸ್ತಿದ್ದಾನೆ ಅಷ್ಟೇ. ಸೊ ಅಲ್ಲೊಂದು ನಿಮ್ಮನ್ನ ನಗಪಾಟ್ಲಾಗ್ಬಿಡ್ತೀರಿ ಧರ್ಮಪತ್ನಿ ಜೊತೆ, ಪತಿಯ ಜೊತೆ. ಏನ್ ಮಾತಾಡ್ತಾಳೋ, ಹೊಗಳಿ ಅಟ್ಟಕ್ಕೇರಿಸಿ ಕೆಲಸ ಮಾಡಿಸ್ಕೊತಿರ್ತಾರೆ. ಅಂಥದ್ದು ತಮಾಷೆ ಏನಂದ್ರೆ ನಿಮ್ಮನ್ನು ಹೊಗಳ್ಬಿಟ್ಟು ಯಾರಾದ್ರೂ ಕೆಡ್ಡಾಗ ಹಾಕಿಸ್ಕೊಳ್ತಕ್ಕಂಥದ್ದು ಆಗುತ್ತದೆ. ದಟ್ ಇಸ್ ಆಲ್ಸೋ ಪ್ರಾಬ್ಲಮ್. ಇನ್ನು ಕುಂಭದಲ್ಲಿ ಬುಧನಿದ್ದರೆ ಅಯ್ಯೋ ರಾಮಚಂದ್ರ, ನಿಮ್ಮ ವೇಗ ನಿಮಗೆ ಶಾಪ. ಹೌದು ಅಲ್ವೋ? ಖಂಡಿತ ಮಾಡಲ್ಲ. ಬಟ್ ಡಿಸೈನ್ ಮಾಡೋದ್ರಲ್ಲಿ ಪ್ರಾಜೆಕ್ಟ್ ಹೆಡ್ ಆಗಿ ನಿಮಗೆ ಮೀರಿದವ್ರಲ್ಲ, ಪ್ರಾಜೆಕ್ಟ್ ಡಿಸೈನ್ ಮಾಡ್ತಿರು ಸೂಪರ್. ಒಂದ್ ಟೆಂಪಲ್ ಯಾವ ಏರಿಯಾನಲ್ಲಿ ಬಂದ್ರೆ ಚಂದ, ಆ ಟೆಂಪಲ್ ಅಲ್ಲಿ ಯಾವ ದೇವರಿದ್ರೆ ಚಂದ, ಸುತ್ತಮುತ್ತ. ಈಗ ತಪ್ಪು ತಿಳ್ಕೊಬಿಡಿ, ನಾನು ಯಾವ ಧರ್ಮವನ್ನು ನಿರ್ಲಕ್ಷಿಸಿ ಮಾತನಾಡುತ್ತಿಲ್ಲ. ಅಲ್ಲೊಂದು ಮುಸ್ಲಿಮರ ಬೀದಿ ಇದೆ, ಅದೊಂದು ಊರು, ಅಸ್ಲಂಪುರ ಅಂತ ಇಟ್ಕೊಳ್ಳಿ. ಅಲ್ಲಿರೋದೇ ಜಾಸ್ತಿ ಮುಸ್ಲಿಂ ಒಂದು ಕುಟುಂಬದವರು, ಅವ್ರ ಧರ್ಮ, ಅವ್ರ ಪೂಜೆ, ಅವ್ರ ಪ್ರಾರ್ಥನೆ, ಅವ್ರ ನಿಯಮ. ಅಲ್ಲಿ ಹೋಗ್ಬಿಟ್ಟು ನಾನು ಅಮ್ಮನವ್ರ ದೇವಸ್ಥಾನ ಇಡ್ತೇನೆ ಅಂದ್ರೆ ಖಂಡಿತ ಫೇಲ್ಯೂರ್. ಬಟ್ ಕುಂಭ ಅದ್ರಲ್ಲಿ ಎಕ್ಸ್ಪರ್ಟ್. ಯಾವ ಟೆಂಪಲ್ ಇಟ್ರೆ ಸೂಪರ್, ಬಟ್ ಕಟ್ಸೋ ದಮ್ ಇರ್ಬೇಕು ನಮ್ಗೆ. ಹೆಂಗ್ ಅಟ್ರಾಕ್ಟ್ ಮಾಡ್ಬೋದು, ಏನ್ ಮಾಡ್ಬೋದು, ಯಾವ ತರ ಡಿಸೈನ್ ಮಾಡ್ಬೋದು, ಯಾವ ತರ ಆಕರ್ಷಣೆ ಮಾಡ್ಬೋದು, ಅದನ್ನ ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಮನಿ ಮ್ಯಾನೇಜ್ಮೆಂಟ್, ಟೆಂಪಲ್ ಮ್ಯಾನೇಜ್ಮೆಂಟ್, ಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್, ಯಾವ ಲೇಬರ್ನ ಕರ್ಕೊಂಡ್ ಬಂದು ಇಡಿಸ್ಬೋದು. ಇವ್ರು ಮಾಡಲ್ಲ, ಇವ್ರು ಕಳ್ಳರನ್ನ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಬುಧ ಏನಾದರೂ ಕುಂಭದಲ್ಲಿದ್ದರೆ ಕಳ್ಳತನ, ಮೋಸ, ದಗ, ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತೇವೆ ಗೊತ್ತಾ, ಅಂತ ಒಂದು ಓದು ಕೆಲಸ ಕಾರ್ಯದಲ್ಲಿ ಇದ್ಬಿಟ್ರೆ ಅಂತೂ ನಿಮ್ಮನ್ನ ಹಿಡಿಯೋರಿಲ್ಲ. ಸರ್ ಇದು ರಿಸ್ಕ್, ಸರ್ ಇದು ಮಾಡೋದು ಬೇಡ ಅಂದ್ರೆ ಅವ್ರು ಪರ್ಫೆಕ್ಟ್ 100 ಬಾರಿ ಹೇಳ್ತಾರೆ ಅಂದ್ರೆ 90 ಬಾರಿ ಅದ್ ನಡೆದೇ ತೀರುತ್ತೆ. ನಿಮ್ಮ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ, ಅವ್ರು ರಿಸ್ಕ್ ತಗೊಳ್ಳೋ ಕೆಲ್ಸಕ್ಕೆ ಹೋಗಲ್ಲ. ನೆನ್ಪಿಡ್ಲಿ ಇಟ್ಕೊಳ್ಳಿ, ರಿಸ್ಕ್ ತೆಗೆದುಕೊಳ್ಳುವ ಭಾವಕ್ಕೆ ಹೋಗೋದಿಲ್ಲ. ಬಟ್ ಇವರು ಕೂಡ ರಿಸ್ಕ್ ತಗೊಳಕ್ ಹೋಗ್ಬಿಡ್ತಾರೆ ಒಂದೊಂದು ಸಮಯ. ಗೊತ್ತಿಲ್ಲದೆ ಯಾರಾದ್ರೂ ಬಂದು ಹಾಗೆ ಹೀಗೆ ಇನ್ನೊಂದು ಅಂತ. ಬಟ್ ಒಂದ್ ಕಾಲ್ದಾರಿ ಬಂದಿರ್ತಾರೆ, ಓಡೋಗ್ಬಿಡ್ತಾರೆ, ಹಿಟ್ ಅಂಡ್ ರನ್ನು. ನನಗೆ ಯಾಕಪ್ಪ ಬೇಕು ಅನ್ನತಕ್ಕಂಥ. ಇನ್ನು ಮೀನದಲ್ಲಿ ಬುಧನಿದ್ದರೆ ಧರ್ಮ ಕಾರ್ಯಗಳಿಗೆ ಸೂಪರ್. ದಾನ, ಧರ್ಮ, ಪೂಜೆ, ಹೋಮ, ಯಜ್ಞ, ಯಾಗ, ಚಾರಿಟಬಲ್ಲು, ಪ್ರವಚನ, ಸ್ಪಿರಿಚುವಲ್ಲು, ಕಮ್ಯುನಿಕೇಶನ್ನು, ಫ್ಯಾಂಟಾಸ್ಟಿಕ್. ಬಟ್ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಇವ್ರನ್ನ ಎದುರುಗಡೆಯವರೇ ಮೋಸ ಮಾಡೋದು, ಇವ್ರಿಗೆ ಸ್ವಂತದವ್ರು ಮೋಸ ಮಾಡಿರ್ತಾರೆ 100%. ಮಕರದಲ್ಲಿ ಬುಧ ಇದ್ದವರು ಕೊಟ್ಟುಬಿಟ್ಟು ಡಮಾಲು, ತುಂಬಾ ಲೆಕ್ಕಾಚಾರವಾಗೇ ಇರ್ತಾರೆ, ಕೊಟ್ಟುಬಿಟ್ಟು ಡಮಾಲು. ಇವ್ರು ಹಂಗಲ್ಲ, ತಾವಾಗಿ ಒಬ್ಬರು ಬಂದು ಹೇಳಿದ ತಕ್ಷಣ ಮೀನದಲ್ಲಿ ಬುಧನಿದ್ದರೆ ನೆನ್ಪಿಟ್ಕೊಳ್ಳಿ, ಅಯ್ಯೋ ಪಾಪ, ಅಯ್ಯೋ. ನಿಮ್ಮಲ್ಲಿ ನೋಡಿ ಈ ಲಕ್ಷಣಗಳೆಲ್ಲ ಹೇಳ್ತಿದ್ದೀನಿ, ದಯಮಾಡಿ ಇದನ್ನ ಬರೆದಿಟ್ಕೊಳ್ಳಿ, ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ ಸ್ನೇಹಿತರು, ಆತ್ಮೀಯರೋ ಯಾರಿಗೋ ಇಂಥದ್ದೊಂದು ಕಾಂಬಿನೇಷನ್ಸ್ ಇರುತ್ತೆ. ಎಸ್, ಆ ಬುಧನ ತತ್ವ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ, ನಿಮ್ಮವನ್ನ ಕಾಪಾಡ್ಕೋಬೇಕಲ್ವಾ, ಈ ಕಂಟೆಂಟ್ ಅನ್ನ ಸೇವ್ ಮಾಡಿಟ್ಕೊಳ್ಳಿ. ನಮ್ಮಲ್ಲಿ ಯಾರಿಗೂ ಈ ತರ ಮಾಡ್ತಿರ್ತಾರೆ, ಏನೋ ಹೌದಾ, ಗಮನಿಸಿ ನೋಡಿ. ಎಸ್, ಒಳ್ಳೇದಾಗ್ಲಿ. ಹಾಗೆ ಈ ಒಂದು ರಾಹು ಧನಿಷ್ಠ ನಕ್ಷತ್ರದಲ್ಲಿರ್ತಕ್ಕಂಥ ಒಂದು ಪ್ರಭಾವ ವೃಶ್ಚಿಕ ರಾಶಿಗೆ ಕುಂಭದಲ್ಲಿ ಕೂತು ಬಿಟ್ಟಿದ್ದಾನೆ. ಏನ್ ಮಾಡ್ಬೋದು? ಏನಾದ್ರೂ ತಲೆನೋವು, ಒದ್ದಾಟ ಇದೆಯಾ? ಖಂಡಿತ ಚೆಕ್ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ.
ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ಬುಧ ದಶೆಯಲ್ಲಿ ಚಂದ್ರ ಭುಕ್ತಿ ಬಂದರು, ಚಂದ್ರ ದಶೆಯಲ್ಲಿ ಬುಧ ಭುಕ್ತಿ ಬಂದರು, ಎಚ್ಚರಿಕೆ ಅಂತೀರಿ. ಆಗಲ್ಲ. ಬುಧ ದಶೆಯಲ್ಲಿ ಚಂದ್ರ ಎಷ್ಟೇ ಚೆನ್ನಾಗಿರ್ಲಿ, ಅಲ್ಲೊಂದು ಕೆಡುಕು ಮಾಡೇ ಮಾಡುತ್ತೆ. ತಾಯಿಗೆ ತೊಂದರೆ ಕೊಡುತ್ತೆ, ನಿಮ್ಮ ಮನ್ಸು ಕೆಡಿಸುತ್ತೆ. ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ಜಾಸ್ತಿ ಆಗ್ಬಿಡುತ್ತೆ. ಆಗ್ಲೇ ಸಪ್ರೆಷನ್ನು, ಡಿಪ್ರೆಷನ್ನು ಇವುಗಳೆಲ್ಲ ನಡೆದಿರ್ತಕ್ಕಂಥದ್ದನ್ನ ತುಂಬಾ ನೋಡಿದ್ದಾನೆ. ಹಾಗೆಯೇ ಇನ್ನೊಂದಿದೆ, ಜಲರಾಶಿಗಳಲ್ಲಿ ಮುಖ್ಯವಾಗಿ ಬುಧನಿದ್ದರೆ, ಶುಭಗ್ರಹಗಳಿಂದ ಸೇರಲ್ಪಟ್ಟಿದ್ದರೆ, ಗುರುವೋ ಶುಕ್ರವೋ ವೀಕ್ಷಿತನಾಗಿದ್ದರೆ ಆಗ ನೋಡಿ ರಾಜಯೋಗವಾಗತಕ್ಕಂಥದ್ದಾಗುತ್ತೆ. ಜಲರಾಶಿಗಳು ನೋಡಿ, ಮೀನರಾಶಿ, ವೃಶ್ಚಿಕ ರಾಶಿ, ಕವಿತ್ವ, ಅಲ್ಲೊಂದು ತಮಾಷೆ, ಅಲ್ಲೊಂದು ತುಂಟುತನ, ಅಲ್ಲೊಂದು ಹಾಸ್ಯಾಲಾಸಿಗೆ ತಗೊಂಡು ಹೋಗಿ ಬಿಟ್ಟರೆ, ಅಕಸ್ಮಾತ್ ಗುರು ಶುಕ್ರ ದರ್ಶನವಿದ್ದರೆ ಜಾತಕವನ್ನ ಅದಕ್ಕೆ ನೋಡೋದು. ಏನಕ್ಕೆ ತೋರಿಸ್ಕೋಬೇಕು, ನನ್ನ ಬಲ ಏನು. ಕಲಾ ಮಾಧ್ಯಮ ಕೆಲವ್ರು ಹೋಗ್ಬಿಡ್ತಾರೆ, ಕೆಲವರು ರೈಟಿಂಗ್ ಸ್ಕಿಲ್ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ, ಕೆಲವರು ಹಾಡೋದ್ರಲ್ಲಿ, ಕೆಲವರು ಮಾತಾಡೋದ್ರಲ್ಲಿ, ಕೆಲವರು ತುಂಟುತನದ ವಿಚಾರ ಹೇಳೋದ್ರಲ್ಲಿ, ಕೆಲವರು ಬೇಜಾರು ಮಾಡ್ಕೋಬೇಡಿ, ಅಸಹ್ಯದ ಕವಿತ್ವ, ಅಸಹ್ಯದ ಅನೈತಿಕತೆಯ ಬರವಣಿಗೆ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ಹೇಳೋದು ನಿಮಗೆ ಗೊತ್ತಾಗುತ್ತೆ, ಆದ್ರೂ ಹೇಳಬೇಕು. ಕೆಲವೊಂದು ಲೇಖನಗಳು, ಆ ಲೇಖನಗಳು 4 ಬೆಡ್ರೂಮ್ನ ಲೇಖನಗಳು ಇರ್ತವೆ, ಹೌದ್ರಾ? ಅದನ್ನ ತುಂಬಾ ಒಂದು ಇದಾಗಿ ಬರೆಯತಕ್ಕಂತ ಒಂದು ಕೆಲವರಿಗೆ ಭಾವ ಬರುತ್ತೆ. ಈ ಬುಧನ ಕೆಟ್ಟಿದ್ರೆ, ಶುಕ್ರ ಕೆಟ್ಟಿದ್ರೆ, ಕೆಲವ್ರಿಗೆ ಅದು ಚೆನ್ನಾಗಿದ್ರೆ ಬ್ಯೂಟಿಫುಲ್ ಕವಿತೆಗಳು, ಜನಮಾನಸದಲ್ಲಿ ಎಲ್ಲರೂ ಕೇಳೋ ಹಾಗೆ ಬ್ಯೂಟಿಫುಲ್ ಪ್ರಬಂಧಗಳು, ಬ್ಯೂಟಿಫುಲ್ ಒಂದು ಪುಸ್ತಕಗಳು, ಗ್ರಹಭಂಗ ಅಂತೆ, ಮಹಾಭಾರತ, ಇದೆಲ್ಲ ನಾವು ಕೇಳ್ತಿರ್ತೀವಲ್ವಾ. ಈ ತರ ದೊಡ್ಡ ದೊಡ್ಡ ತಾರಾಸು ಅಂತೆ, ಬೇರೆ ಬೇರೆ ಕುವೆಂಪು ಅವರ ರಾಮಾಯಣ ದರ್ಶನಂ, ಅಲ್ಲಿ ಬುಧಗ್ರಹ ಗುರು ಶುಕ್ರ ಆ ಒಂದು ಭಾವಗಳು ಅವರಿಂದ ಅಂತ ಒಂದು ಉತ್ಕೃಷ್ಟ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಷ್ಟರ ಮಟ್ಟಕ್ಕೆ ತಗೊಂಡು ಬರುತ್ತೆ. ಅದೇ ಕೆಲವರಿಗೆ ಅಲ್ಲೊಂದು ವಕ್ರತ್ವ, ನೀಚತ್ವ ಈ ಥರದ್ದಾದಾಗ ಈ ಥರದ್ದು ಕೆಲವೊಂದು ಕಾಮಕ್ಕೆ ಸಂಬಂಧಪಟ್ಟಂಥದ್ದು ಇಲ್ಲ, ಬೆಟ್ಟಿಂಗ್ಗೆ ಸಂಬಂಧಪಟ್ಟಂಥದ್ದು, ಸ್ಟಾಕ್ ಮಾರ್ಕೆಟ್ ಮೋಸ ಮಾಡುವ ವ್ಯವಹಾರಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಅವರು ನಿಮ್ಮನ್ನ ಉತ್ಪ್ರೇಕ್ಷೆಯಾಗಿ ಹೇಳುವಂತ, ಅಂದ್ರೆ ಅನೈತಿಕವಾಗಿ ಅಧಾರ್ಮಿಕವಾಗಿ ಸಂಪಾದನೆ ಮಾಡುವ ವೃತ್ತಿ, ಉದ್ಯೋಗ ಇವುಗಳ ಒಂದು ಛಾಯೆಯನ್ನ ಎಳೆಯತಕ್ಕಂಥ ಒಂದು ಭಾವವಿರುತ್ತದೆ. ಅದು ಕೂಡ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಜಾತಕ ನೀವು ಯಾವ ಲೈನ್ಗೆ ಹೋದರೆ ಆ ಒಂದು ಬುಧ ಬುದ್ಧಿಕಾರಕ ಎಳ್ಕೊಂಡು ಹೋಗ್ತಾನೆ ನೋಡಿ. ಒಬ್ಬ ಶಕ್ತಿಕಾರಕ ತುಂಬಾ ಬುದ್ಧಿವಂತನಾಗಬಾರದು, ತುಂಬಾ ಬುದ್ಧಿವಂತ ಶಕ್ತಿವಂತನಾಗಬಾರ್ದು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಏನಕ್ಕೆ ಬುಧ ಕುಜನ ಮನೆಯಲ್ಲಿದ್ರೆ, ಚಂದ್ರನ ಮನೆಯಲ್ಲಿದ್ರೆ ಈ ರೀತಿ ಆಗುತ್ತೆ? ಸಾಮಾನ್ಯವಾಗಿ ಚಂದ್ರನ ಮನೆಯಲ್ಲಿ ಬುಧ ಬಂದಾಗ ಅಲ್ಲೊಂದು ತಪ್ಪು ಒಪ್ಪುಗಳು ಕೂಡ ಆಗ್ಬಿಡ್ತವೆ. ನಾನು ಮಾಡಿದ್ದೇ ಸರಿ ಅನ್ನತಕ್ಕಂಥದ್ದು ಆಗ್ಬಿಡುತ್ತೆ. ತುಂಬಾ ಬುದ್ಧಿವಂತ ಶಕ್ತಿವಂತ ಆಗ್ಬಿಟ್ರೆ ಏನ್ ಗೊತ್ತಾ, ಅವನು ಧ್ವಂಸ ಕ್ರಿಯೆಗೆಳೆದು ಬರ್ತಾನೆ. ಒನ್ ಎಕ್ಸಾಂಪಲ್, ಡೊನಾಲ್ಡ್ ಟ್ರಂಪ್ ತುಂಬಾ ಬುದ್ಧಿವಂತ, ಕ್ರಿಮಿನಲ್ ಮೈಂಡ್. ನೀವು ನಂಬ್ತೀರಾ? ಆತ ಅಧ್ಯಕ್ಷ ಆದ ಮೇಲೆ ಅವನ ಸಂಪತ್ತು ಎಷ್ಟು ಹೆಚ್ಚಾಗಿದೆ ಗೊತ್ತಾ? 1,80,000 ಕೋಟಿ ಹೆಚ್ಚಾಗಿದೆ. 1,80,000 ಅಲ್ಲ, 18 ಲಕ್ಷ ಅಲ್ಲ, 1,80,00,000 ಅಲ್ಲ, 18 ಕೋಟಿ ಅಲ್ಲ,
180 ಕೋಟಿ ಅಲ್ಲ, 1800 ಕೋಟಿ ಅಲ್ಲ, 18,000 ಕೋಟಿ ಅಲ್ಲ, 1,80,000 ಕೋಟಿ. ಹೆಚ್ಚು ಕಡಿಮೆ ನಮ್ಮ ರಾಜ್ಯದ 30% ಬಜೆಟ್. ಹೆಚ್ಚು ಕಡಿಮೆ ಒಂದು 25% ಬಜೆಟ್ ನ ದುಡ್ಡು, ನಮ್ಮ ರಾಜ್ಯದ 1 ವರ್ಷದ ಕಾಲು ಭಾಗದ ಬಜೆಟ್ ನಷ್ಟು ದುಡ್ಡು ಅವನು ರಾಷ್ಟ್ರಪತಿ ಆದ್ಮೇಲೆ ಜಾಸ್ತಿ ಆಗಿದೆ. ನಂಬ್ತೀರಾ? ನಮ್ಮ ದೊರೆದು ನೋಡಿ, ನಮ್ಮ ದೊರೆದು ನೋಡಿ. ನಮ್ಮ ದೊರೆ ಯಾರು? ನಮ್ಮ ದೇಶದ ದೊರೆ ಯಾರು? ಅವ್ರದ್ದು ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿ. ಇಷ್ಟು ವರ್ಷದಿಂದ ಹೆಚ್ಚು ಕಡಿಮೆ 12-13 ವರ್ಷದಿಂದ ಅವರು ದೊರೆ ಆಗಿದಾರಲ್ವಾ, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಅವರ ಆಸ್ತಿ ಎಷ್ಟಾಗಿದೆ, ಮನೆ ಎಷ್ಟಾಗಿದೆ, ಚರ ಸ್ಥಿರ ಈ ಎಲ್ಲ ಆಸ್ತಿಗಳು ಎಷ್ಟು ಹೆಚ್ಚಾಗಿದೆ ಅಂತ ತಗೊಂಡ್ರೆ ನೀವು ಶಾಕಿಂಗ್ ಆಗ್ತೀರಿ. ಈ ಒಂದು ಕ್ರಿಮಿನಲ್ ಇಫ್ ಹಿ ಬಿಕಮ್ಸ್ ಅ ಪವರ್ಫುಲ್, ನೋಡಿ ಅದಕ್ಕೆ ಹೇಳೋದು, ನಿಮ್ಮನ್ನ ಕರ್ಕೊಂಡು ಹೋಗಿ ರಾಂಗ್ ಪೀಪಲ್, ರಾಂಗ್ ಜಡ್ಜ್ಮೆಂಟ್ ಈ ತರ ಅನ್ನಿಸ್ಕೊಂಡು ಬದುಕ್ತಾರೆ ಕೆಲವರು, ಈ ತರ ಅನ್ನಿಸ್ಕೊಂಡು ದೋಚ್ತಾರೆ ಕೆಲವರು, ಮಾಡ್ತಾರೆ. ಮೊನ್ನೆ ಯಾರೋ ಒಬ್ರು ಗೋವಾದಲ್ಲಿ ಒಬ್ರು ಉದ್ಯಮಿ ತೀರ್ಕೋತಾರೆ, ಒಬ್ಬ ಆಕೆಯನ್ನ ಅರೆಸ್ಟ್ ಮಾಡ್ತಾರೆ. ಆಕೆ ಕೆಲಸ ಏನಂದ್ರೆ ಪರಿಚಯ ಬೆಳೆಸ್ಕೊಳ್ಳೋದು, ದೊಡ್ಡ ದೊಡ್ಡ ಕೆಸಿನೋ ಇನ್ನೊಂದು ಅನ್ನತಕ್ಕಂಥದ್ದು ವ್ಯಕ್ತಿಗಳನ್ನ ಪರಿಚಯ ಬೆಳೆಸ್ಕೊಂಡು ಅವ್ರ ಜೊತೆ ಪಾರ್ಟಿ ಇನ್ನೊಂದು, ಸಿಗರೇಟ್ ನಲ್ಲಿ ಏನೋ ಒಂದು ಕೊಡೋದು. ಸಿಗರೇಟ್ ಹೊಡಿತಿದ್ರೆ ಅವ್ರು ಹೊಡೆದಿದ ತಕ್ಷಣ ಪ್ರಜ್ಞೆ ತಪ್ಪಿದ್ದೆ ಅವ್ರ ಮೈಮೇಲಿರೋ ಚೈನು ವಾಚ್ಗಳೆಲ್ಲ ಕತ್ಕೊಂಡು ಹೊರಟೋಗ್ಬಿಡೋದು. ಹಿಡ್ಕೊಂಡು ಬಂದಿದ್ದಾರೆ. ಅವ್ರು ಕೊಟ್ಟಿರೋ ಒಂದು ಡೋಸೇಜ್ ಜಾಸ್ತಿಯಾಗಿ ಒಬ್ಬ ಉದ್ಯಮಿ ಹತ್ಯೆಯಾಗಿ ಬಿಟ್ಟಿದ್ದಾರೆ. ಆಕಸ್ಮಿಕ ಸಾವು ಅಂತ ಅದನ್ನ ಪೊಲೀಸರು ತಗೊಂಡಿದ್ದಾರೆ. ನೋಡಿ, ಕ್ರಿಮಿನಲ್ ಮೈಂಡ್. ಜಾತಕದಲ್ಲಿ ಬುಧನ ತತ್ವ ಗೊತ್ತಾಗುತ್ತೆ, ರಾಹು ತತ್ವ. ಎಸ್, ದ ರಾಹು ಧನಿಷ್ಠ ಅಂತ ಹೇಳ್ತಿದ್ದಾಗೆ ವಿಚಿತ್ರವಾದಂತ ಉನ್ಮಾದ ನಡೆಯತಕ್ಕಂಥದ್ದಾಗುತ್ತೆ. ಮಕ್ಕಳೇ, ನೀವು ನೋಡಿ, ಮೊನ್ನೆ ಒಂದು 13 ವರ್ಷದ ಮಗುವಿನ ಬಗ್ಗೆ ದೊಡ್ಡದಾದಂತ ರಾಜಸ್ಥಾನಲ್ಲಿ ಎಷ್ಟು ದಿನ ಇದು ಹೇಳಬಾರದಪ್ಪ, ಯಾರ್ಯಾರು ಏನೇನೋ ಮಾಡಿಬಿಟ್ಟಿದಾರಪ್ಪ. ಆ ಮಗುವಿನ ಹೆಚ್ಚು ಕಡಿಮೆ ಒಂದು 30-40 ದಿನ ಶ್ರೀರಾಮಚಂದ್ರ ಅದು ಹೇಳಬಾರದು. ಅಂದ್ರೆ ನಾನು ಹೇಳ್ತಲೇ ಇದ್ದೆ, ಮನುಷ್ಯ ವಿಪರೀತ ಮೃಗಭಾವಕ್ಕೆ ಒಳಗಾಗ್ತಾನೆ. ಗುರುದೃಷ್ಟಿ ಇಲ್ಲ ರಾಹು ಮೇಲೆ. ಯಾವಾಗ ಚಾಂಡಾಳನ ಮೇಲೆ ಗುರು ಒಳ್ಳೆಯವನ ದೃಷ್ಟಿ ಇಲ್ವೋ, ಆ ಕೆಟ್ಟವನು ಇನ್ನಷ್ಟು ಬೀಭತ್ಸಕ್ಕೆ ಇಳಿತಾನೆ. ಬೀಭತ್ಸ, ವಿಚಿತ್ರ, ಉನ್ಮಾದ, ವಿಚಿತ್ರ ಕೊಲೆಗಳು ಹೊರಗಡೆ ಬರ್ತವೆ. ನೋಡಿ, ಮೊನ್ನೆ ಯಾರು ತಮಿಳ್ನಾಡಿಂದ ಇಬ್ಬರನ್ನ ಹಿಡ್ಕೊಳಕ್ ಹೋದ್ರೆ ಎಲ್ಲೋ ಕೆರೆನಲ್ಲಿ ಬಿದ್ದು ಸತ್ತಿದ್ರೆ. ಇಲ್ಲಿ ನೋಡ್ದ ಅಂದ್ರೆ ಒಂದು ಪರಿಚಯ, ಆಕೆ ಮದುವೆ ಆಗು ಅಂದ್ರೆ ಆಕೆನ್ ಸಾಯಿಸ್ಬಿಟ್ಟಿದ್ದಾನೆ. ಪೊಲೀಸರು ಹುಡ್ಕೊಂಡು ಹೋಗಿದ್ದಾರೆ. ಇನ್ ಸಿಗಾಕೋತಾನೆ ಅಂತ ಗೊತ್ತಾಗ್ಬಿಟ್ಟಿದೆ. ತಾಯಿ ಮಗ ಧುಮುಕಿ ಒಂದ್ ಕೆರೆನಲ್ಲಿ ಸತ್ತು ಹೋಗಿದ್ದಾರೆ. ಇನ್ನೂ ಒಬ್ಬನನ್ನ ಯಾರೋ ಹಿಡ್ಕೊಂಡಿದ್ದಾರೆ. ಅವ್ನು ನೋಡ್ದ ಅಂದ್ರೆ ಯಾವುದೋ ಒಂದು ಹಬ್ಬದ ಜಾತ್ರೆ, ಕಡಿಮೆ ಅಂದ್ರೆ ಒಂದು 10-15 ಸಾವಿರ ಜನಕ್ಕೆ ಚಾಕ್ಲೇಟ್ ಇನ್ನೊಂದು ರೂಪದಲ್ಲಿ ಅಲ್ಲೊಂದು ಇಲಿ ಪಾಯ್ಸನ್ ಇನ್ನೊಂದು ಏನೋ ಒಂದು ಮಾಡಿ ಇಟ್ಕೊಬಿಟ್ಟಿದ್ದಾನೆ ಅಂತಕ್ಕಂಥದ್ದು. ಶಿವ ಯೋಚನೆ ಮಾಡಿ ನೋಡಿ. ಅಂದ್ರೆ ಮನುಷ್ಯ ತಾನು ಒಂದು ಅತ್ಯಂತ ದೊಡ್ಡ ಸೈಕೋ ಆಗಿ ಬದಲಾಗ್ತಾನೆ. ಇನ್ನು ಸೈಕೋಗಳು ಜಾಸ್ತಿ, ಸೈಕೋಪಾತ್, ಸೈಕೋ ಮೈಂಡ್. ಎಸ್, ಆ ರೀತಿ ಟ್ರೈನಲ್ಲಿ ಯಾರೋ ಒಂದು ಹುಡುಗಿ ಹೌ ಟು ಕಿಲ್ ಎ ಮ್ಯಾನ್ ಅಂತ ಒಂದು ಬುಕ್ ಇಟ್ಕೊಂಡು ಕುತ್ಕೋತಾಳೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅದನ್ನ ಬೇರೆಯವ್ರು ಗಮನಿಸ್ತಿದ್ರೆ ಆ ಫೋಟೋ ತಗೋತಾರೆ, ಎಲ್ಲೆಲ್ಲೋ ಕಳಿಸ್ತಾರೆ ಅಂತಕ್ಕಂಥದ್ದು. ಇನ್ನೂ ಒಬ್ಬ ಆಕೆ ಅಲ್ಲೊಂದು ಕೊಲೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಒಂದು ಡಾಕ್ಟರ್ ಬೊಕ್ಕತಲ್ಲೆ, ಬಟ್ಟತಲ್ಲೆ, ಗುಂಡು ತಲ್ಲೆ ಅಂತ ಹೇಳಿಬಿಟ್ಟು ಅವಹೇಳನ ಮಾಡ್ತಾಳೆ. 6 ವರ್ಷ ಸಸ್ಪೆಂಡ್ ಆಗ್ತಾಳೆ ಮೆಡಿಕಲ್ ಪ್ರಾಕ್ಟೀಸ್ ಅಲ್ಲಿ. ಸೈಕೋ ಮೈಂಡ್ಸ್ ಆಗ್ತಾರೆ. ಇನ್ನು ಮೇಲೆ ಮನುಷ್ಯ ವಿಜೃಂಭಿಸ್ತಾನೆ. ನೋಡಿ, ಮೊನ್ನೆ ಕೂಡ ಆಂಬ್ಯುಲೆನ್ಸ್ ಹೋಗ್ತಿದ್ರೆ ಇವರು ರೀಲಿಂಗ್ ಮಾಡ್ತಿದ್ದಾರೆ ಈ ಪುಡ್ರುಗಳು. ಎಮರ್ಜೆನ್ಸಿ ಅಲ್ಲಿ ಸೈರನ್ ಹಾಕೊಂಡು ಹೋಗ್ತಿದ್ದಾರೆ ಒಬ್ಬರನ್ನ ಜೀವ ಉಳಿಸ್ಲಿಕ್ಕೆ. ಇವರಿಗೆ ಇವರ ಉನ್ಮಾದದ ಚಿಂತೆ, ಇವರ ರೀಲಿಂಗ್ ಚಿಂತೆ, ವೀಲಿಂಗ್ ಚಿಂತೆ. ಈ ರೀತಿ ಮನುಷ್ಯ ತನ್ನಾನಂದವೇ ಅಂತ ಒಂದು ರಾಹು ಕುಜನ ಸಾರದಲ್ಲಿ ಸುಖ ಸ್ಥಾನದಲ್ಲಿ ಬಂದಿರುವುದು. ಇಟ್ ಈಸ್ ಬ್ಯೂಟಿಫುಲ್. ವೃಶ್ಚಿಕ ರಾಶಿಗೆ ಅಲ್ಲಿ ನೋಡಿ, ಕುಜ ಸೂರ್ಯನ ಸಾರದಲ್ಲಿದ್ದಾನೆ. ದಶಮಾಧಿಪತಿ ಆತ್ಮಕಾರಕನ ದಾರಿಯಲ್ಲಿದ್ದಾನೆ. ಸೂರ್ಯ ಅಷ್ಟಮದಲ್ಲಿ, ಫ್ಯಾಂಟಾಸ್ಟಿಕ್. ಗುರು ಭಾಗ್ಯದಲ್ಲಿ. ಖಂಡಿತ ಇಷ್ಟು ದಿನ ನೀವು ಸಾಮ ದಾನ ಅಂತ ಓಡಾಡ್ತಿದ್ರಿ. ಈ ಒಂದು ಪ್ರಾಪರ್ಟಿ, ಯಾವುದೋ ಒಂದು ಪ್ರಾಪರ್ಟಿ ಬರಬೇಕು, ಜಾಗ ತಗೋಬೇಕು, ಜಾಗ ಮಾರಬೇಕು, ಜಾಗ ಕಟ್ಟಬೇಕು,
ಯಾವುದೋ ಒಂದು ಖಂಡಿತ ಹೇಳ್ತಾನೆ ಈ 155 ದಿನದಲ್ಲಿ ಯು ವಿಲ್ ಹ್ಯಾವ್ ಮಿನಿಮಮ್ 30% ಆರ್ 300% ರೆವೆನ್ಯೂ ಜನರೇಟ್ ಆಗತಕ್ಕಂಥದ್ದು ಆಗುತ್ತೆ. ಒಂದು ಮನೆ ಮೇಲೆ ಮನೆ ಕಟ್ಟೋದು, ಮನೆಗೊಂದು ಬಾಡಿಗೆಗೆ ವ್ಯವಸ್ಥೆ ಮಾಡೋದು, ಆ ಪ್ರಾಪರ್ಟಿಗೆ ಒಂದು ಒಳ್ಳೆ ವ್ಯಾಲ್ಯೂ ಬರ್ತಕ್ಕಂಥದ್ದು, ಲೀಗಲ್ ಪ್ರಾಬ್ಲಮ್ಸ್ ಇದ್ರೆ ಆ ಕಾಂಪ್ಲಿಕೇಶನ್ ಅನ್ನ ಸಾರ್ಟ್ ಔಟ್ ಮಾಡ್ಕೊಳ್ತಕ್ಕಂಥ ಒಂದು ಯೋಗ ಬರುತ್ತೆ. 155 ದಿನ ಸಿದ್ಧತೆಗಳು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ ಡಿಸೆಂಬರ್ 5 ಮೇಲೆ ಬ್ಯೂಟಿಫುಲ್. ಯಾಕಂದ್ರೆ ನವೆಂಬರ್ 1 ಗುರು 10ನೇ ಮನೆಗೆ ಬಂದು ನಿಮಗೆ 4ನೇ ಮನೆ ನೋಡ್ತಾನೆ, ಸುಖ ಸ್ಥಾನವನ್ನ. ಎಸ್, ಅಷ್ಟಲ್ಲಿ ಡಿಸೆಂಬರ್ 5 ರಾಹು ನಿಮಗ್ 3ನೇ ಮನೆಗೆ ಬರ್ತಾನೆ. ಸೊ ಈಗ ತಯಾರಿಗಳು ಮಾಡ್ಕೊಳ್ಳಿ. ಏನೇನ್ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಒಂದು ಕಾನೂನಾಗಿ ರೆಡಿ ಮಾಡ್ಕೊಳ್ಳೋದು, ಯಾವುದೋ ಒಂದು ಜಾಗ ಕೊಡೋದು, ಮಾಡೋದು, ಡಾಕ್ಯುಮೆಂಟೇಶನ್, ಇನ್ನೊಂದು ಇನ್ವೆಸ್ಟ್ಮೆಂಟ್, ಒಂದು ಅಗ್ರಿಮೆಂಟ್ ಹಾಕೊಳ್ಳೋದು, ಪ್ರಾಪರ್ ಲಾಯರ್ ಜೊತೆಲಿ ಕೂತ್ಕೊಳ್ಳಿ. ಪ್ರಾಪರ್ ಒಂದು ಅನುಭವಿಗಳ ಜೊತೆ ಕುಳಿತುಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ನಿಮ್ಮದೊಂದು ಮನೆ ನಿಂತಿದೆ, ನಿಮ್ದೊಂದು ಜಾಗ ಮಾರಾಟಕ್ಕೆ ನಿಂತಿದೆ, ನಿಮ್ದೊಂದು ಜಾಗ ತಗೊಳ್ಳೋದು ನಿಂತಿದೆ, ತಗೊಳ್ಳೋದಾ ಬೇಡವಾ, ಮಾರೋದಾ ಬೇಡವಾ, ಈ ರೇಟ ಇನ್ನೊಂದು ರೇಟ, ಈ ರೀತಿ ಛಾಯೆಯಲ್ಲಿ ನಿಂತು ಬಿಟ್ಟಿದೆ. ಲೆಟ್ ಅಸ್ ವೈಟ್. ಖಂಡಿತ ಒಂದು ದೊಡ್ಡ ಲಾಭವನ್ನ ಆ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಇರುವುದರಿಂದ, ಕುಜನ ಒಂದು ಸಾಂಗತ್ಯ ಅಂತ ಹೇಳ್ದ ಅಂದ್ರೆ ನೆನಪಿಟ್ಕೊಳ್ಳಿ, ಅದು ಭೂಮಿಕಾರಕ, ಸುಖಕಾರಕ, ವಾಹನಕಾರಕ, 4ನೇ ಮನೆ, ನಿಮ್ಮ ಸ್ವಂತ ಮನೆ, ಸ್ವಂತ ಜಾಗ, ಅಮ್ಮನಿಂದ ಬರತಕ್ಕಂಥ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಇವೆಲ್ಲವನ್ನ ಸೂಚಿಸ್ತಕ್ಕಂಥ ಒಂದು ಭಾವ. ಭಾಗ್ಯಕ್ಕೆ ಅಷ್ಟಮದಲ್ಲಿರತಕ್ಕಂಥ ರಾಹು ಕಟ್ಟಿ ಹಾಕಿತ್ತು. ಸೊ ತಂದೆಯಿಂದ ಬರಬೇಕಾದಂಥ ಜಾಗ, ಬಂದಿರತಕ್ಕಂಥ ಜಾಗ, ಅಲ್ಲೇನೋ ಒಂಥರ ಕಿಟಿ 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 ಆಗಿತ್ತಲ್ಲ. ರಾಹು ಕುಜನ ಸಾರದಲ್ಲಿದ್ದು, ಕುಜ ಸೂರ್ಯನ ಸಾರದಲ್ಲಿದ್ದು ಭಾಗ್ಯ ಸ್ಥಾನಕ್ಕೆ ಲಾಭವಾಗಿ ಮಾರ್ಪಾಟ ಆಗುತ್ತೆ. 100% ಆ ಜಾಗದಲ್ಲಿ ಪ್ರಗತಿ ಆಗುತ್ತೆ. ಸೊ ಯಾರೋ ಬರ್ತಾರೆ, ಆ ಕಾಂಪ್ಲಿಕೇಶನ್ಸ್ ಅನ್ನ ದೂರ ಮಾಡತಕ್ಕಂಥದ್ದಕ್ಕೆ ಒಂದು ದಾರಿ ಮಾಡಿಸ್ತಕ್ಕಂಥದ್ದು ಆಗುತ್ತದೆ. ದಟ್ ಇಸ್ ದಿ ಬ್ಯೂಟಿಫುಲ್. ವರಿ ಮಾಡಬೇಡಿ. ಫ್ಯಾಂಟಾಸ್ಟಿಕ್. ರಾಹು ಕುಜನ ಸಾರದಲ್ಲಿರುವುದರಿಂದ ಕುಕ್ಕೆ, ಕಾಳಹಸ್ತಿ, ನಮ್ಮ ಘಾಟಿ ಸುಬ್ರಹ್ಮಣ್ಯ, ನಮ್ಮ ಪ್ರಸನ್ನ ಸುಬ್ರಹ್ಮಣ್ಯ, ಅರಕಲಗೂಡು, ಅಂತ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ಪ್ರಯತ್ನ ಮಾಡಿ. ಖಂಡಿತ ದೇವಿ ಕ್ಷೇತ್ರಗಳಿಗೆ ರಾಹು ಕುಜನ್ ಸಾರದಲ್ಲಿರೋದ್ರಿಂದ ರಾಜರಾಜೇಶ್ವರಿ, ಚಂಡಿಕಾ, ಕಾಳಿಕಾ, ಇಂಥ ಒಂದು ಅಲ್ಲೊಂದಿದೆ, ದಿಗಲಿದೆ, ಏನೋ ಇದು ಅನ್ನತಕ್ಕಂಥದ್ದು ಬಿಡಿಸ್ಕೊಳ್ಳಿಕ್ಕೆ ಇನ್ನೊಂದು ಸಣ್ಣ ಒಂದು 5% ಪ್ರಾಬ್ಲಮ್ ಅಷ್ಟೇ. ಬಟ್ ಇಟ್ ಈಸ್ ವಿತ್ ದ ರಾಂಗ್ ಪೀಪಲ್ ಆರ್ ರಾಂಗ್ ಪರ್ಸನ್, ಎಸ್ಪೆಷಲಿ ಪ್ರಾಪರ್ಟಿ ಡೀಲರ್ಸ್ಗೆ. ಪ್ರಾಪರ್ಟಿ ಡೀಲರ್ಸ್, ಸ್ಕ್ರಾಪ್ ಡೀಲರ್ಸ್, ವೆಹಿಕಲ್ ಡೀಲರ್ಸ್, ಮನೆ ತಗೊಂಡ್ ಮಾರೋದು, ಆಕ್ಷನ್ ಮನೆಗಳು, ಗಾಡಿಗಳು, ಮನೆ ರಿಪೇರಿ ಮಾಡಿಸೋದು, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇರ್ತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಪ್ರಗತಿ ಕಾಣುತ್ತೆ. ಬಟ್ ಅಲ್ಲೊಂದು ಕಾಂಪ್ಲಿಕೇಶನ್ಸ್ ಇದೆ ಲಿಟಲ್ ಬಿಟ್. ಸೊ ಆಗುತ್ತಾ? ನನ್ನ ಗಂಗಮ್ಮ ಬಂದು ಒಂದು ದರ್ಶನ ಸಂಕಲ್ಪ, ನನ್ನ ಲಿಂಗರಾಜಪುರ ಗಂಗಮ್ಮ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ತುಂಬಾ ಅದ್ಭುತ. ನದಿ ತೀರದಲ್ಲಿರತಕ್ಕಂಥ ದೇವಿಗಳು, ಉಗ್ರ ದೇವಿಗಳು, ಸವದತ್ತಿ ಯಲ್ಲಮ್ಮ, ಶಿರಸಿ ಮಾರಿಕಾಂಬ, ಇಂಥ ಒಂದು ದೇವಿ ಕ್ಷೇತ್ರಗಳು, ನದಿ ತೀರದ ಕ್ಷೇತ್ರಗಳು, ಬೆಟ್ಟದ ಮೇಲಿರ್ತಕ್ಕಂಥ ತಾಯಿ. ಈಗ ಆಷಾಢ ಮಾಸ, ಅಲ್ಲೂ ಕೂಡ ಏನೋ 2,000 ರೂಪಾಯಿ ಟಿಕೆಟ್ ಅಂತೆ. ಸರಿ ತಪ್ಪು ನಿಮಗ್ ಗೊತ್ತಿದೆ, ಅಷ್ಟೇ ನಾನು ಹೇಳಬಲ್ಲೆ. ದೇವರ ದರ್ಶನಕ್ಕೆ ದುಡ್ಡ, ಈ ರೀತಿ ಎಲ್ಲ ತಗೋಬೇಕಾ ಅನ್ನೋದು ನನ್ನ ಪರ್ಟಿಕ್ಯುಲರ್ ಸಿದ್ಧಾಂತಪ್ಪ. ಇವ್ರು ಏನೋ ಮಾಡ್ತಿದ್ದಾರೆ, ನಿಮಗ್ ಗೊತ್ತಿದೆ ನಮ್ಮ ಕನ್ನಡತನ, ಯಾವಾಗ ವಾಪಸ್ ಕೊಡ್ಬೇಕು ಅಂತ ಕೊಡ್ತೀರಿ ಬಿಡಿ, ಇರ್ಲಿ. ಹಾಗೆ ಶಿಂಷಾ ಮಾರಮ್ಮ, ಅಲ್ಲೇ ಪ್ರಸನ್ನ ಮೀನಾಕ್ಷಿ, ಕಾವೇರಿ ತೀರ ಇದೆ, ನಂಜನಗೂಡು, ನಂಜುಂಡೇಶ್ವರ, ಕಪಿಲ ತೀರ್ಥ, ಸ್ನಾನ ಮಾಡಿ ಬಂದು ನನ್ನ ಅಮ್ಮನವರ ದರ್ಶನ ಮಾಡಿ, ನಿಮಿಷಾಂಬ, ಕ್ಷಣಾಂಬಿಕಾ, ಅಂತ ತೀರಗಳು. ಸೊ ಎಲ್ಲೆಲ್ಲಿ ನದಿ ತೀರಗಳಿದ್ದಾವೋ ಅಲ್ಲೊಂದು ಸ್ನಾನ, ದರ್ಶನ ಮಾಡತಕ್ಕಂಥದ್ದು ಮಾಡಿ. ನಿಮಗೆ ದೇವಿ ದರ್ಶನ, ಒಂದ್ ಮನೆ ಕಟ್ತಿರ್ರಿ, ಮನೆ ಆದಾಯ ಬರುತ್ತಾರೆ ವೃಶ್ಚಿಕ ರಾಶಿಯವರಿಗೆ.
ವೃಶ್ಚಿಕ ಲಗ್ನಕ್ಕೆ ಒಂದು ಮನೆ, ಜಾಗ, ವಾಹನ ಒಂದು ಬರಲೇಬೇಕು. ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇನ್ನೊಂದು ಹೊಸ ಗಾಡಿ ಬರೋದು, ಹೊಸ ಮನೆ ಬರೋದು, ಹೊಸ ಜಾಗ ಬರೋದು, ಈ ತರದೊಂದು ದಾರಿ ಮಾಡಿಸುತ್ತಾನೆ. ಬಟ್ ಅಲ್ಲೊಂದು ಯುದ್ಧ ಇದೆ. 4ನೇ ಮನೆಯಲ್ಲಿ ರಾಹು ಕುಜನ ಸಾರದಲ್ಲಿರುವುದರಿಂದ ಅಲ್ಲೊಂದು ಯುದ್ಧವಿದೆ. ಬಟ್ ಕುಜ ನೇರವಾಗಿ ನಿಮ್ಮನ್ನ ಸೂರ್ಯನ ಸಾರ ಇರೋದ್ರಿಂದ ಫಿಸಿಕಲ್ ಫೈಟ್ಗೆ ಹೋಗ್ಬೇಡಿ. ಲೀಗಲ್ ಆಗಿ ಹೋಗಿ, ಕೋರ್ಟಿಂದ ಹೋಗಿ, ಖಂಡಿತ ಗೆಲುವು ನಿಮ್ಮದೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಶುಕ್ರವಾರ ಭರಣಿ ನಕ್ಷತ್ರ ಬಂದ್ಬಿಡೋಣ ಇವತ್ತಿನ ದಿನ ಭವಿಷ್ಯಕ್ಕೆ. ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರಾಸ್ತ ಆಗಿರೋದ್ರಿಂದ ಖಂಡಿತ ದಾಂಪತ್ಯದಲ್ಲಿ ಏನಾದ್ರೂ ನೋವಿತ್ತು, ಅದೊಂದು ವಿಸ್ಫೋಟ. ಆರೋಗ್ಯ, ಮನೆಯ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ಗಲಿಬಿಲಿ. ವ್ಯವಹಾರ, ಉದ್ಯೋಗ ಸೌಮ್ಯ ಗ್ರಹ ಅಲ್ವಾ, ತೊಂದರೆ ಏನೂ ಇಲ್ಲ. ನಿತ್ಯ ಕಾಯಕ, ನಿತ್ಯ ಕೆಲಸ, ನಿತ್ಯ ಊಟಕ್ಕೆ ತೊಂದರೆ ಇಲ್ಲ. ಬಟ್ ದಾಂಪತ್ಯದಲ್ಲಿ ಉಳಿ ಇತ್ತು ಅಂದ್ರೆ ಜಾಸ್ತಿ ಆಗುತ್ತೆ. ಕಾಂಪ್ರಮೈಸ್ ಅಲ್ಲಿ ಹೋಗಿ. ವೃಷಭ ರಾಶಿ 100% ಹೇಳ್ತಾನೆ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಶುಕ್ರ ಅಸ್ತ, ಶುಕ್ರ ಕೇತು ಸಾರದಲ್ಲಿ ಬೇರೆ ಇರೋದು. ಖಂಡಿತ ಅಲ್ಲಿ ಏನೋ ಒಂದು ನೋಡೋಕ್ ಚೆನ್ನಾಗಿದ್ದೀರಿ, ಒಳಗಡೆ ಏನೋ ಒಂದು ತಿಂತಿದೆ. ವೆರಿ ಕೇರ್ಫುಲ್. ಏನೋ ಒಂದು ಮನಸ್ಸಿಗೂ, ದೇಹಕ್ಕೂ, ಕುಟುಂಬಕ್ಕೂ, ಆರೋಗ್ಯಕ್ಕೂ, ವ್ಯವಹಾರಕ್ಕೂ ದೊಡ್ಡ ರಿಸ್ಕ್ ಏನು ಮಾಡಬೇಡಿ. ನಿತ್ಯ ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ನಿತ್ಯ ಒಂದು 6 ಜನ ಸ್ತ್ರೀಯರಿಗೆ ಹಣ್ಣು, ಕಾಯಿ, ಹೂವು ಏನಾದ್ರೂ ವೃಷಭ ರಾಶಿಯವರು ಕೊಡ್ತಾ ಇರ್ಬೇಕು. ಅದಕ್ಕೆ ನೋಡಿ, ಬಂಗಾರ, ಫಿಸಿಕಲ್ ಅಸೆಟ್ಸ್, ಏನೇನೋ ಒಂದು ರೀತಿಯ ಒಂದು ಒದ್ದಾಟಗಳಾಗ್ತಿರ್ತಕ್ಕಂಥದ್ದು. ಡೈಮಂಡ್ ಪರ್ಚೇಸು, ಡೈಮಂಡ್ ಸೆಲ್ಲಿಂಗು, ಗೋಲ್ಡ್ ಸೆಲ್ಲಿಂಗು, ಗೋಲ್ಡ್ ಪರ್ಚೇಸ್, ದಿನ ತಕ್ಕ ಆಡ್ತಿದ್ದೆ. ಏನನ್ನ ನಂಬೋದು? ಏನು ಈ ತರನ? ಶುಕ್ರಾಸ್ತ ಆಗಿದೆ, ಎಚ್ಚರಿಕೆ, ಆರೋಗ್ಯದ ಕಡೆ ಗಮನ ಇರಲಿ. ಮಿಥುನ ರಾಶಿ. ಶುಕ್ರಾಸ್ತ ಆಗಿರೋದರಿಂದ ನಿಮ್ಗೆ ಆ ಧೈರ್ಯ ಇಲ್ಲ, ಶಕ್ತಿ ಇಲ್ಲ. ನುಗ್ಗಬೇಡಿ, ಧುಮುಕಬೇಡಿ. ಚೆನ್ನಾಗಿದೆ ಅಂತ ಬಂಡೆ ತಲೆ ಗಟ್ಟಿಗಿದೆ ಅಂತ ಚಚ್ಕೊಳಕ್ ಹೋಗ್ಬೇಡಿ. ಮಾಧ್ಯಮದಲ್ಲಿದ್ರೆ ತುಂಬಾ ಎಚ್ಚರಿಕೆ. ಒಡ ಹುಟ್ಟಿದ ಅಕ್ಕ ತಂಗಿರ ಕಡೆ ಒಂದ್ ಸಣ್ಣ ಗಮನ ಇರಲಿ, ಅಲ್ಲೊಂದು ನೋವುಂಟು. ಕರ್ಕಾಟಕ ರಾಶಿ. ಸುಖಾಧಿಪತಿ ಶುಕ್ರ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಕೂತಿದ್ದಾನೆ. ಅಲ್ಲೆಲ್ಲೋ ಸಂಗಾತಿ, ಅಮ್ಮ, ಅತ್ತಿಗೆ, ಚಿಕ್ಕತ್ತಿಗೆ, ಒಡ ಹುಟ್ಟಿದ ಸೋದರಿ, ಅಲ್ಲೊಂದು ನೋವುಂಟು, ಖರ್ಚುಂಟು, ಅನಗತ್ಯ ಖರ್ಚು, ಅನಗತ್ಯ ಎಕ್ಸ್ಪೆಂಡಿಚರ್, ಅನಗತ್ಯ ಒಂದು ಹೊರೆ ಆಗತಕ್ಕಂಥ ಒಂದು ಸಾಧ್ಯತೆಗಳು ಅತೀ ಹೆಚ್ಚಾಗಿ ಕಾಣಿಸ್ತಿರ್ತಕ್ಕಂಥದ್ದುಂಟು. ಎಚ್ಚರಿಕೆ. ಸುಮ್ಮನೆ ಹೋಗ್ಬಿಟ್ಟು ಕಾಸ್ಟ್ಲಿ ವಸ್ತುಗಳನ್ನ ಹಾಕೊಳ್ಳೋದು, ನೋಡೋದು, ಮಾಡೋದು ಇದೇನು ಬೇಡ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಶುಕ್ರ ನಿಮ್ಮನೇಲೆ ನೀಚ. ಲಕ್ಷ್ಮಿ ಓಡಬೇಕು, ಪರಿಶ್ರಮ ಹಾಕಬೇಕು. ಮನೆಯ ಸಂಗಾತಿ, ಅಕ್ಕ, ತಂಗಿ, ಅತ್ತಿಗೆ, ನಾದಿನಿ ಇವ್ರ ಕಡೆ ಗಮನ ಇರಲಿ. ಸ್ತ್ರೀ ಸಹೋದ್ಯೋಗಿಗಳು ಎಚ್ಚರಿಕೆಯಿಂದಿರಿ. ಪುರುಷ ಸಹೋದ್ಯೋಗಿಗಳು ಎಚ್ಚರಿಕೆಯಿಂದಿರಿ. ಸ್ತ್ರೀಯರ ಜೊತೆ, ಪರಪುರುಷರ ಜೊತೆ ಗೊತ್ತಿಲ್ಲದೆಯೋ ತುಂಬಾ ಆತ್ಮೀಯತೆ, ಗೆಳೆತನ ಹೋಗ್ಲಿಕ್ಕೆ ಹೋಗ್ಬೇಡಿ. ಖಂಡಿತ ನಿಮ್ಮ ಮಾನಾಪಮಾನಗಳಿಗೆ ಧಕ್ಕೆ. ಕನ್ಯಾ ರಾಶಿ. ಯೋಗಕಾರಕ ಶುಕ್ರ ಅಸ್ತಂಗತ. ಸೊ ಅದೃಷ್ಟ ಇಲ್ಲ. ಓಡಬೇಕು, ಪರಿಶ್ರಮ ಹಾಕಬೇಕು, ಖರ್ಚು ಜಾಸ್ತಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟು ಇವುಗಳಲ್ಲಿ ಎಚ್ಚರಿಕೆ. ದಿಢೀರ್ ಲಾಭ ಹೋಗಬೇಡಿ. ಹವಾಲ ದುಡ್ಡು, ದೂರದಿಂದ ಯಾರೋ ಬಂಗಾರ ಕಡಿಮೆ ರೇಟ್ ಕೊಡ್ತೀನಿ, ನಮ್ಮ ಹೊಲದಲ್ಲಿ ಸಿಕ್ಕಿದೆ, ನಮ್ಮ ತೋಟದಲ್ಲಿ ಸಿಕ್ಕಿದೆ, ರೈಸ್ ಪುಲ್ಲಿಂಗ್ ಸಿಕ್ಕಿದೆ, ಏನೇನೋ ವೈಟ್ ನಾಗರ ಸಿಕ್ಕಿದೆ, ಏನೇನೋ ಕಥೆಗಳು ಹೇಳ್ಕೊಂಡು ಬರ್ತಾರಪ್ಪ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ತುಲಾರಾಶಿ. ಲಾಭ ರಾಶಿಯಾಧಿಪತಿಯೇ ಅಸ್ತಂಗತ. ನಿಮ್ಗೆ ಕುತ್ಕೋಬೇಕು, ನೀವು ಮಾಡ್ತಿರೋದು ಯಾರಿಗೂ ಕಾಣಿಸ್ತಿಲ್ಲ, ನೀವು ಕಷ್ಟಪಡ್ತಿರೋದು ಯಾರಿಗೂ ಕಾಣಿಸ್ತಿಲ್ಲ. ಸುಮ್ಮನೆ ಇದ್ದು ಬಿಡಿ, ಪರವಾಗಿಲ್ಲ. ಈಗ ಸದ್ಯಕ್ಕೆ ಸುಮ್ಮನೆ ಇರಬೇಕು ಅಷ್ಟೇ. ನಾನು ಇರುತ್ತೇನೆ, ಬೇರೆ ಇನ್ನೇನು ಇಲ್ಲ. ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕೆಲಸ ನೀವು ಮಾಡಿ. ಯಾರು ಗಮನಿಸ್ತಿಲ್ಲ, ಇನ್ಕ್ರಿಮೆಂಟ್ ಕೊಡ್ತಿಲ್ಲ, ಪ್ರಮೋಷನ್ ಕೊಡ್ತಿಲ್ಲ, ನಾನು ಎಷ್ಟು ಕಷ್ಟಪಟ್ಟರು ಕೊಡ್ತಿಲ್ಲ, ಪರವಾಗಿಲ್ಲ. ಈಗ ಇನ್ನೂ ಒಂದು ಹೆಚ್ಚು ಕಡಿಮೆ 55-60 ದಿನ ಹಾಗೆ. ವೆರಿ ಕೇರ್ಫುಲ್. ನಿಮ್ ಮನೆಗೆ ಶುಕ್ರ ಬರೋವರೆಗೂ ಹಾಗೆ. ಶುಕ್ರ ಹಸ್ತ, ಎಚ್ಚರಿಕೆ. ದುಡ್ಡಿಲ್ಲ, ಆರೋಗ್ಯವೂ ಇಲ್ಲ,
ಅದರಿಂದ ಹೈ ರೇಸ್ ತಗೊಂಡು ಇನ್ನೊಂದೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವೃಶ್ಚಿಕ ರಾಶಿ, ಸಪ್ತಮಾಧಿಪತಿ ಹಸ್ತ ಶುಕ್ರ. ಸೊ ಕೇತು ಸಾರದಲ್ಲಿ ಬೇರೆ ಉಳಿಯೆ ಅಲ್ಲಿ ದಾಂಪತ್ಯದಲ್ಲಿ, ಕುಟುಂಬದಲ್ಲಿ, ಆಕೆ ಆರೋಗ್ಯದಲ್ಲಿ, ಆತನ ಆರೋಗ್ಯದಲ್ಲಿ, ಆತನ ಸಂಪಾದನೆಯಲ್ಲಿ, ಆತನ ಖರ್ಚಿನಲ್ಲಿ ಅಲ್ಲೊಂದು ಏರುಪೇರು. ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಅವ್ರು ನಿಮ್ಮ ಮಾತು ಕೇಳೋ ಸ್ಥಿತಿಲಿ ಇರಲ್ಲ. ನೀವೇನ್ ಹೇಳಿದ್ರು ಉಲ್ಟಾ ತರ ಕಾಣಿಸುತ್ತೆ, ಇಲ್ಲ ಅವ್ರು ಹೇಳೋದು ನಿಮ್ಗೆ ಉಲ್ಟಾ ಕಾಣಿಸುತ್ತೆ. ಎಚ್ಚರಿಕೆ. ಧನುಸು ರಾಶಿ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಅಷ್ಟಾಧಿಪತಿ ಭಾಗ್ಯದಲ್ಲಿರೋದು, ಲಾಭಾಧಿಪತಿ ಭಾಗ್ಯದಲ್ಲಿದ್ರು ಅಲ್ಲೊಂಥರ ಅಸ್ತಂಗತ, ಕಾಣಿಸ್ತಿಲ್ಲ. ಏನ್ ಮಾಡುದು, ಎಲ್ಲಿ ಹೋಗ್ತಿದ್ದು ದುಡ್ಡು ಕಾಣಿಸ್ತಿಲ್ಲ. ಎಷ್ಟು ದುಡಿತಿದ್ದಾನೆ ಬರ್ತಿದೆ ಗೊತ್ತಾಗ್ತಿಲ್ಲ. ಒಬ್ರು ಬರ್ತಾರೆ 3.5 ಲಕ್ಷ ಗಂಡ ಹೆಂಡತಿ ದುಡಿಯೋದು, 3,000 ರೂಪಾಯಿ ಅಕೌಂಟ್ ಅಲ್ಲಿ ಇಲ್ಲ. ಎಲ್ಲಿ ಹೋಗ್ತಿದ್ದ ಗೊತ್ತಿಲ್ಲ ಗುರುಜಿ. ಅಸ್ತಂಗತ ಆದ್ರೆ ಹಂಗೆ ಸುಮ್ಮನೆ ಮನೆದೊಂದು ಲೋನ್ ಇದೆ, ಕಾರ್ದೊಂದು ಲೋನ್ ಇದೆ, ಮಗುದೊಂದು ಲೋನ್ ಇದೆ, ಇನ್ಶೂರೆನ್ಸ್ದೊಂದು ಲೋನ್ ಇದೆ, ಇನ್ನೇನಾಗುತ್ತೆ ಆ ಪಾರ್ಟಿ ಲೋನ್ ಇಟ್ಕೊಂಡ್ರೆ. ಶುಕ್ರ ಅಂದ್ರೇನೆ ವಿಪರೀತ ಭೋಗದಲ್ಲ ಆಲಸ್ಯ. ರಾಹು ನೋಡ್ತಿದ್ದಾನೆ, ತಗೋ ಡೈಮಂಡ್ ನೆಕ್ಲೆಸ್ ಬೇಕು. ಅವ್ನು ಯಾರೋ ಈಗೀಗ ಡೈಮಂಡ್ ನೆಕ್ಲೆಸ್ಗೂ ಲೋನ್ ಕೊಡ್ತಾರಂತೆ. 12 ಲಕ್ಷ ಮಿನಿಮಮ್, 6 ಲಕ್ಷ, 10 ಲಕ್ಷ, 12 ಲಕ್ಷ ಬೇಕಾ? ಆ ನೆಕ್ಲೆಸ್ ನಿಮ್ದಲ್ಲ, ಆ ಮನೆ ನಿಮ್ದಲ್ಲ, ಆ ಕಾರ್ ನಿಮ್ದಲ್ಲ, ಆ ಬೈಕ್ ನಿಮ್ದಲ್ಲ, ಆ ಮೊಬೈಲ್ ನಿಮ್ದಲ್ಲ. ಇಂಥ ಕೆಲಸಗಳ ಮಾಡ್ಕೊಳ್ಳೋದು ನಾವು, ಈ ರಾಹುವಿನ ಇಲ್ಯೂಷನ್. ಎಚ್ಚರಿಕೆ. ಮಕರ ರಾಶಿ, ದಶಮಾಧಿಪತಿ ಅಸ್ತಂಗತ. ಸೊ ವೃತ್ತಿಯ ವಿಚಾರದಲ್ಲಿ ಅಲ್ಲೊಂದು ತೊಳಲಾಟ. ನಾನು ಏನ್ ಮಾಡ್ತಿದ್ದೀನಿ, ನನ್ನ ರೋಲ್ ಏನು ಗೊತ್ತಾಗ್ತಿಲ್ಲ. ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದೀನಿ, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಇರೋ ಕೆಲಸ ಕಂಟಿನ್ಯೂ ಮಾಡೋದು ಇಲ್ವೋ ಗೊತ್ತಾಗ್ತಿಲ್ಲ. ಇದೆಲ್ಲ ಇವತ್ತು IT ಉದ್ಯಮಕ್ಕೆ ಸೇರ್ಕೊಬಿಟ್ಟಿದೆ. ದಯಮಾಡಿ ನಾನು ಹೇಳಿದ್ದೇನೆ ಹಿಂದಿನ ಸಂಚಿಕೆಗಳು ನೋಡಿ, ಯಾವ್ದಾವ್ದು ಡಿಗ್ರಿಗಳು ಏನೇನ್ ಪ್ರಾಬ್ಲಮ್ ತಂದಿಡುತ್ತೆ, ಏನ್ ಪ್ರಯೋಜನ ಇದೆ ಅಂತಕ್ಕಂಥದ್ದು. ಕೆಲವು ಪ್ರಾಂತ್ಯಗಳಲ್ಲಿ BA ಅನ್ನೋದನ್ನೇ ಕ್ಯಾನ್ಸಲ್ ಮಾಡಿಟ್ಟಿದ್ದಾರೆ. ಇಷ್ಟು ದಿನ BA ಎಲ್ಲ ತಂದಿಟ್ಟಿದ್ರು, ಇನ್ ಸ್ವಲ್ಪ ದಿನ ಹೋದ್ರೆ BCom ಇಲ್ಲ ಹೋಗ್ರಯ್ಯ ಅಂತಾರೇನೋ. ಎಲ್ಲ BEಗಂತೂ ಮರ್ಯಾದೆನೇ ಇಲ್ಲ. BE, BCA, MCA ತಗೊಳ್ಳೋವಾಗ್ಲೇ ನಂಗೆ ಹೊಟ್ಟೆ ಉರಿತಿದೆ. ಇದನ್ನ 2014ರಲ್ಲೇ ಎಷ್ಟು ಹೇಳ್ಕೊಂಡಿದೆ ಗೊತ್ತಾ? 2014ರಲ್ಲೇ ಜೆಮಿನಿ ಟಿವಿಲಿ ಬರ್ತಿದ್ದೆ, ಉದಯ ಟಿವಿ, ಜಿ ಟಿವಿನಲ್ಲೂ ಬರ್ತಿದ್ದೆ ಅಂತ ನಂಗೆ ನೆನಪು. ಇನ್ನು IT ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಬರುತ್ತೆ, ಎಚ್ಚರಿಕೆ ಅಂತ ಹೇಳ್ಬಿಟ್ಟು 12 ವರ್ಷದ ನಂತರ ಗುರುವಿನ ಮೇಲೆ ಗುರು ಮೂವ್ಮೆಂಟ್ ಆಗುವಾಗ ಹೇಳಿದ್ದೆ. IT ಓದ್ತಿರೋರು ಎಚ್ಚರಿಕೆ ಅಂತ ಕೇಳಲೇ ಇಲ್ಲ. ಯಾರೋ 1000ದಲ್ಲಿ ಏನೋ ಒಂದು ಎಳಿತಿತ್ತು. ಈಗ 10,000 ಅಲ್ಲ, 50,000 ಜನರಲ್ಲಿ ಒಬ್ಬನಿಗೆ 1 ಲಕ್ಷ ಸಂಬಳ ಬಂದ್ರೆ ಹೆಚ್ಚು. ಇನ್ನೆಲ್ಲರಿಗೂ ತಿಂಗಳಿಗೆ ನಾನು ಮಾತಾಡ್ತಿರೋದು. ಅದ್ರಲ್ಲೂ PF, ESI, ಇನ್ನೊಂದು ಟ್ಯಾಕ್ಸ್ ಕಟ್ಟು ಅಂತಾನೆ, PFಗೆ ಇಷ್ಟು ಹೋಗ್ಬೇಕು ಅಂತಾನೆ, ಗ್ರಾಜ್ಯುಟಿಗೆ ಇಷ್ಟು ಹೋಗ್ಬೇಕು ಅಂತಾನೆ. ಅವ್ನ ಕೈಗೆ ಬರೋಷ್ಟಲ್ಲಿ 60-70 ಸಾವಿರ. ಪ್ಯಾಕೇಜ್ 12 LPA ಅಂತಾನೆ, ಕೈಗೆ ಬರೋದಲ್ಲಿ 17.5 ಅಲ್ಲಿ. ಇನ್ನೆಲ್ಲರೂ 30,000 ಬಂದ್ರೆ ಹೆಚ್ಚು. ಮಕ್ಕಳು BE ಮಾಡಿರೋರಿಗೆ ಏನ್ ಕತೆ? 30,000, 15,000 ಕೊಡ್ತಿದ್ದಾನೆ. ಅಪ್ಡೇಟ್ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತಾರೆ. AI ಓದೋ ಅಷ್ಟರಲ್ಲಿ GI ಬಂದು ಕೂತಿದ್ದಾನೆ. ಸರಿ ಹೋಗ್ಲಿ, GI ಮುಗಿಸ್ಕೊಳ್ಳೋಣ ಅಂದ್ರೆ SI ಬಂದಿದೆ, ಸೂಪರ್ ಇಂಟೆಲಿಜೆನ್ಸ್. ಅದನ್ನ ಮಾಡೋಣ ಅಂದ್ರೆ ಮೆಷಿನ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ, MI ಬಂದ್ಬಿಟ್ಟಿದ್ದಾನೆ, ಮೀಥೋಸ್ ಇಂಟೆಲಿಜೆನ್ಸ್ ಅಂತ. ನಾನು ಯಾವಾಗ ಏನ್ ಮುಗಿಸ್ಕೊಳ್ಳೋಣ, ಎಲ್ಲಿ ನನ್ನ ರೋಲು? ಇದೇನಾದ್ರೂ ಗಮನಿಸ್ತಿದ್ದೀರಾ? ಬುಧ ವಕ್ರ, ವಿದ್ಯೆ ವಕ್ರ, ಬುದ್ಧಿಕಾರಕ ವಕ್ರ, ವಾಣಿಕಾರಕ ವಕ್ರ, ಸರಸ್ವತಿಯ ವಕ್ರ. ತಲೆಗೆಟ್ಟು ಹೋಗ್ಬಿಟ್ಟಿದೆ. ಗೌರ್ಮೆಂಟ್ ಆದ್ರೂ ಜಾಬ್ಸ್ ಕ್ರಿಯೇಟ್ ಮಾಡ್ತಿದ್ಯಾ? ಇಲ್ಲ. ಸರಿ ಹೋಗ್ಲಿ, ಗೌರ್ಮೆಂಟ್ ಕೊಡ್ತಿರೋ ಬೆನಿಫಿಟ್ಸ್ ತಗೊಂಡು ನಾವು ಮುಂದಕ್ಕೂ ಏನೋ ಒಂದು ಮಾಡೋಣ ಅಂದ್ರೆ ಅದಕ್ಕೂ ನಾನು BE ಮಾಡಿದ್ದೀನಿಪ್ಪ, ನಾನು ರೋಡಲ್ಲಿ ನಿಂತ್ಕೊಂಡು ಇನ್ನೊಂದೇನೋ ಮಾಡೋದಾ? ಈ ತರದೆಲ್ಲ ಭಾವ ಬಂದ್ಬಿಟ್ಟಿದೆ. ಇವೆಲ್ಲ ಬಂದ್ಬಿಟ್ಟಿದೆ ನಮ್ಮ ಯುವಕರಿಗೆ, ಜನ್ಸಿಗೆ. ಏನೋ ಒಂದು ಗೊತ್ತಾಗದಂತ ಭಾವ ಇವತ್ತು ಮಕರ ರಾಶಿಗೂ ಅದೇ ರೀತಿ. ವಿಶೇಷವಾಗಿ ಕುಂಭ ರಾಶಿ, ಭಾಗ್ಯಾಧಿಪತಿ ಅಸ್ತಂಗತ. ಸೊ ಅದೃಷ್ಟ ಎಲ್ಲ ನಿಮಗೂ ಅಷ್ಟೇ, ಸ್ವಂತ ಪರಿಶ್ರಮದ ಮೇಲೆ ಓಡ್ಬೇಕು. ಚಂದ್ರ ಏನೋ ಚೆನ್ನಾಗಿದ್ದಾನೆ, ಓಡ್ಬೇಕು. ಓಡಿದ್ರೇನೆ, ಬಾರಿಸಿದ್ರೇನೆ ನಿಮಗಿರ್ತಕ್ಕಂಥ ಒಂದು ಭಾವ. ಏನೋ ತಕ್ಕ ಮಟ್ಟಿಗೆ ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ, ರಾಡೋ ಇಲ್ಲ, ಪರವಾಗಿಲ್ಲ. ಒಂದು ಸೀಕೋ ವಾಚ್ ಹಾಕೋತ್ರಿ, ಇಲ್ಲ ನಮ್ದು HMT ವಾಚ್ ಕಟ್ಕೊಳ್ಳೋ ಶಕ್ತಿ ಭಗವಂತ ಕೊಡ್ತಾನೆ. ಇನ್ ಮೀನ ರಾಶಿ,
ಈ ಅಷ್ಟಮಾಧಿಪತಿ ಷಷ್ಠದಲ್ಲಿ ಅಸ್ತಂಗತ ಇದ್ರು ವಿಪರೀತ ದುಡ್ಡು ಬರುತ್ತೆ, ವಿಪರೀತ ತಲೆನೋವುಗಳು ಬರುತ್ತೆ, ವಿಪರೀತ ಕಮಿಟ್ಮೆಂಟ್ ಬರುತ್ತೆ, ವಿಪರೀತ ಕಳ್ಳರು ಬರ್ತಾರೆ. ಈ ಎಚ್ಚರಿಕೆ. ಅನ್ಎಕ್ಸ್ಪೆಕ್ಟೆಡ್ ಗೋಲ್ಡ್ ಏನಾದ್ರು ಮನೇಲಿ ಇಟ್ಕೊಂಡಿದ್ರಿ, ಕ್ಯಾಶ್ ಇಟ್ಕೊಂಡಿದ್ದೀರಿ, ಸ್ವಲ್ಪ ಹುಷಾರು. ಸ್ತ್ರೀ ವರ್ಕರ್ಸ್ ಇಂದ ಪುರುಷರಿಗೆ ಇಲ್ಲ, ಪುರುಷ ಎಂಪ್ಲಾಯೀಸ್ ಇಂದ ಸ್ತ್ರೀಯರಿಗೆ ಅಲ್ಲೊಂದು ತಲೆನೋವು ಉಂಟು. ಎಚ್ಚರಿಕೆ, ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.